राजाधिराज सद्गुरुनाथ महाराज की गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्मा तस्मै श्री गुरुवे नमः। सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ಪಾರ್ವತಿ ಪದೇಶ್ವರ ರಮಾಲೆ राम कृष्ण हरे जय जय 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 राम हरे बोला कुंडली गवरदार श्री ज्ञानदेव तुकाराम राजा राम हरे जय जय राम कृष्ण हरे जय जय राम कृष्ण हरे राजा सद्गुरुनाथ महाराज की जय। अनंत जन्मीचे पुण्य जोडे तरीच परमार्थ घडे मुख्य परमात्मा आतुडे ಅನುಭವಾಸಿ। ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಲ್ಲಿ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವಂತಹ ಸಂಪ್ರದಾಯದ ಮೂಲ ಪುರುಷರಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ಗುರುಲಿಂಗ ಜಂಗಮ ಮಹಾರಾಜರ ಚರಣಾರವಿಂದಗಳಲ್ಲಿ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಜಾಗರಣೆಯ ಇವತ್ತಿನ ಈ ಒಂದು ದಿನದಂದು ಉಪಸ್ಥಿತರಿರುವಂತಹ ಎಲ್ಲ ಗುರು ಬಂಧುಗಳಿಗೆ ಗುರು ಭಗಿನಿಯರಿಗೆ ನನ್ನ ತೀರ್ಥಾಸ್ತಾನ. ಕಾಕಂಕಿ ರಾಮಾಚಾರ್ಯರು ನಮ್ಮ ಪ್ರಸಾದ ಅನ್ನುವಂತ ಒಂದು ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಮನವೇ ಕಾರಣವು ಬಂಧನ ಮೋಕ್ಷಗಳಿಗೆ, ಮನವೇ ಕಾರಣವು ಸುಖ ದುಃಖಗಳಿಗೆ, ಮನಸ್ಸು ಬಿಗಿ ಹಿಡಿದು ವಿಷಯಗಳ ತ್ಯಜಿಸು, ಮನಸ್ಸು ನಾಮಸ್ಮರಣೆಯೊಳು ಸದಾ ಇರಿಸು.
ಈ ಒಂದು ಶ್ಲೋಕ ಏನು ಹೇಳ್ತದಂದ್ರೆ ಎಲ್ಲಕ್ಕೂ ಕಾರಣ ಮನಸ್ಸ, ಬಂಧನಕ್ಕೂ ಅದೇ ಕಾರಣದ, ಮೋಕ್ಷಕ್ಕೂ ಅದೇ ಕಾರಣದ. ಈಗ ನೋಡ್ರಿ, ಇವತ್ತಿನ ದಿವಸ ಈ 25ನೇ ವರ್ಷದ ಒಂದು ಸಪ್ತಾಹದ ಒಂದು ಈ ಸಂದರ್ಭದೊಳಗ ಮುಂದಿನ ಒಂದು ಪೀಳಿಗೆಯೊಳಗ ಏನೇನು ತಯಾರಿ ಆಗ್ಯದ ಈ ಒಂದು 8-10 ವರ್ಷದ ಸತ್ಸಂಗದ ಈ ಒಂದು ಲಾಭ ನಮಗೆ ಯಾರ್ಯಾರಿಗೆ ಎಷ್ಟೆಷ್ಟು ಆಗ್ಯದ ಅನ್ನೋದು ನೋಡಬೇಕು ಅನ್ನೋ ಉದ್ದೇಶಕ್ಕಾಗಿ ಇವತ್ತೆಲ್ಲ ಸಣ್ಣ ಮೇಳ ಸಂತಪರ ಮಾಡಲಿ ಅಂತೇಳಿ ನಾವು ಇಚ್ಛಾ ಮಾಡಿದೆವು. ನಿಜವಾಗಿಯೂ ಈ ಮನಸ್ಸಿಂದ ಕೆಲಸ ಹೆಂಗದ ಅಂದ್ರೆ ಬೇಸರ ಆಗ್ತದೆ. ಒಂದನ್ನೇ ಬಹಳಷ್ಟು ದಿವಸ ಉಪಯೋಗ ಮಾಡೋದ್ರಿಂದ ಬೇಸರ ಆಗಿಬಿಡುತ್ತದೆ, ಮತ್ತೊಂದು ಬೇಕನ್ನಿಸ್ತದೆ. ನಿಜವಾಗಿ ಇವತ್ತು ನಮ್ಮ ಈ ಕೀರ್ತನ ನಿಮಗೆ ಬೇಸರ ಆಗಿರ್ಬೇಕು. ಯಾಕೆ ನಾವು ಮುರಳಿ ಅವ್ರನ್ನ ಎಬ್ಸಿದೇವು ಅಂದ್ರೆ ಹೊಸದು ಬೇಕಾಗ್ತದೆ ಮನಸ್ಸಿಗೆ. ಎಷ್ಟು ದಿವಸದಿಂದ 23 ವರ್ಷ ಆಯ್ತು ನಾನು ಈ ಸೇವಾದೊಳಗೆ ಪಾಲ್ಗೊಂಡು. ಸಮರ್ಥ ಕೃಪಾದಿಂದ 23 ವರ್ಷದಿಂದ ನೀವು ಕೇಳ್ತೀರಿ, ಇಷ್ಟರೇ ಕೂತೀರಿ ಅಂದ್ರೆ ಖರೆ ನಿಜವಾಗಿಯೂ ನಿಮ್ಮ ಮನಸ್ಸು ಭಾಳ ಗಟ್ಟಿರ್ಬೇಕು. 23 ವರ್ಷದಿಂದ ಅದೇ ವ್ಯಕ್ತಿ ಹೇಳ್ತಾನ, ಹೊಸ ಆದರೆ ನಾ ಏನು ಹೇಳಿಕ್ ಸಾಧ್ಯದ? ಮತ್ತು ಇಷ್ಟು ಹಳಿದನ್ನ ನೀವು ಇನ್ನ ಸ್ವೀಕಾರ ಮಾಡ್ಲಿಕ್ಕೆ ಹತ್ತೀರಿ ಅಂದ್ರೆ ನಿಜವಾಗಿಯೂ ನಿಮ್ಮ ಮನಸ್ಸಿನ ಮೇಲೆ ನೀವು ಭಯಂಕರ ಪ್ರಭುತ್ವ ಸಾಧಿಸಿರಿ ಅಂತ ಇಷ್ಟು ಕೂತಂಗ. ಇವತ್ತೆಷ್ಟು ಆನಂದ ಅನಿಸ್ತು ನೋಡಿ. ಹೊಸ ಪೀಳಿಗೆಯೊಳಗೆ ಎಲ್ಲರೂ ತಯಾರಾಗಬೇಕನ್ನುವಂಥದ್ದು ಸಮರ್ಥ ಇಚ್ಛಾನೇ ಇತ್ತಿದು. ಅವರು ಪ್ರತಿಜ್ಞೆ ಮಾಡಿ ಹೇಳಿದ್ರು, ಅವರು ಸುಮ್ಮನೆ ಹೇಳಿಲ್ಲ. ಅವರು ಅಂಚಿ ಪ್ರತಿಜ್ಞೆ ಆಯ್ಸಿ ಅಂದ್ರು. ನಮ್ಮ ಪ್ರತಿಜ್ಞೆನೇ ಹಿಂಗದಪ್ಪ, ಕಾಹಿ ನ ಮಾಗಣೆ ಶಿಷ್ಯಾಸಿ, ನಾವು ನಮ್ಮ ಶಿಷ್ಯರಂತಲ್ಲಿ ಏನನ್ನೂ ಬೇಡುವುದಿಲ್ಲ. ಆಪಣಾಮಾಗೆ ಜಗದೀಶಾಸಿ ಭಜತ ಜಾವೆ. ನಮ್ಮ ಹಿಂದಿಂದ ಉತ್ತರೋತ್ತರವಾಗಿ ಆ ಭಗವಂತನ ಭಕ್ತಿ ವೈಭವದಿಂದ ಬೆಳೆಯೋದನ್ನು ನಾವು ಅಪೇಕ್ಷೆ ಮಾಡ್ತೇವೆ ಹೊರತಾಗಿ ಮತ್ತೆ ನಿಮ್ಮಿಂದ ನಾವೇನನ್ನೂ ಅಪೇಕ್ಷೆ ಮಾಡುವುದಿಲ್ಲ ಅಂತೇಳಿ ಸಮರ್ಥರು ಪ್ರತಿಜ್ಞೆ ಮಾಡಿದ್ರಂತ. ಪ್ರತಿಜ್ಞೆ ನೋಡ್ರಿ, ಸುಮ್ಮನೆ ಹೇಳೋದು ಬೇರೆ, ಪ್ರತಿಜ್ಞೆ ಮಾಡೋದು ಬೇರೆ. ಹಂಗೆ ನಮ್ಮ ಮಹಾರಾಜರು ಅಪೇಕ್ಷೆ ಪಟ್ಟಿದ್ರು ಅಂತೇಳಿ ಇದಕ್ಕೆ ನಾವು ಯಾರೂ ಕಾರಣ ಇರಲಿಲ್ಲ ಅಂದ್ರೆ ಮುಂದೆ ಪೀಳಿಗೆ ಹಂಗೆ ತಯಾರಾಕೋತಾನೆ ಹೋಗ್ತದೆ. ಮುಂದೆ ಏನು ಗತಿಪ್ಪ ಅಂತೇಳಿ ವಿಚಾರ ನಾವು ಮಾಡಿದ್ರು ಸ್ವಲ್ಪ ಅಲ್ಪತನಾನೇ ಅನ್ನಿಸ್ತದೆ. ನಮಗೆ ಅನಿಸ್ತಿತ್ತು ಒಮ್ಮೆ, ಏನಪ್ಪ ಮುಂದೆ ನಾವು ಈಗ ಹಿಂದೆ ರಾಮಣ್ಣ ಮುತ್ಯಾರ ಆದರು, ಆಮೇಲೆ ನಮ್ಮ ಪೀಳಿಗೆ ಬಂತು, ಮುಂದಿನ ಪೀಳಿಗೆ ಏನೂ ತಯಾರಿ ಆಗವಲ್ತಲ್ಲ ಅಂತೇಳಿ ಅನಿಸ್ತಿತ್ತು. ಇವತ್ತು ನೋಡಿದ್ರೆ ಮುಂದಿನ ಪೀಳಿಗೆ ತಯಾರಾಗಿದೆ. ಇದಕ್ಕೆಲ್ಲ ಮನಸ್ಸೇ ಮಾಡಿದಾಗೆ ಆಗೋದಲ್ಲ ಇದು. ಇವತ್ತು ನಾವು ಜಾಗರಣೆಗೆ ಇಲ್ಲಿ ಕೂಡಬೇಕಂದ್ರೆ ಏನೋ ಮನಸ್ಸು ಮಾಡಿದ್ರೆ ಆಗ್ತದೆ ಇದು. ಈಗ ನಾವು ಪ್ರಪಂಚದೊಳಗೆ ಎಲ್ಲರೂ ಒಂದೊಂದು ಪ್ಲಾಟ್ ತೊಗೊಂಡೆವು, ಮನೆ ಕಟ್ಟಿದೆವು, ಓಪನಿಂಗ್ ಮಾಡಿದೆವು, ಲಗ್ನ ಆದೆವು, ಮಕ್ಕಳನ್ನ ಹಡಿದೆವು. ಎಲ್ಲ ಎದಕ್ಕೆ ಕಾರಣ? ಮನಸ್ಸು ಮಾಡ್ಯಾವ ಅಂತೇಳಿ ಆಗ್ಯದ ಇದು. ಮನಸ್ಸು ಮಾಡಿರ್ಲಿಲ್ಲ ಅಂದ್ರೆ ಏನಾಗ್ತದೆ? ಪ್ರಪಂಚದಾಗ ನಾವು ಮನಸ್ಸು ಮಾಡಿದ್ರೆ ಬೇಕಾದ ಮಾಡ್ತೇವೆ, ಪರಮಾರ್ಥದಾಗ ಆದ್ರೂ ಸಹಿತ ಹಿಂಗೆ ಆಗೇತದಂತಾರ ಅವ್ರು. ಈ ಮನ ಹೆಂಗ್ ಮಾಡಿಬಿಡುತ್ತ ಅಂದ್ರ ಬಂಧನಕ್ಕೆ ಇದೆ, ನಮ್ಮನ್ನ ಬಂಧನಕ್ಕೆ ಹಾಕಿದ್ದು ಇದೆ, ನಮಗೆ ಮುಕ್ತಿಯನ್ನು ಕೊಡುವಂತದ್ದು ಇದೆ. ಅದು ಈ ಮನಸ್ಸಿನೊಳಗೆ ಚಿಂತನ ನಡೀಲಿಕ್ಕತ್ತು ಅಂದಾಗ ಅದನ್ನ ನಾವು ಬದಲು ಮಾಡ್ಕೊಳಿಕ್ ಬರ್ತಂತ. ಈಗ ನಾವು ಒಮ್ಮೆ ವಿಚಾರ ಮಾಡಬೇಕು. ಅನಂತ ಜನ್ಮೀಚೆ ಪುಣ್ಯ ಜೋಡೆ ತರೀಚ ಪರಮಾರ್ಥಗಡೆ ಅಂತ ಹೇಳಿ ಸಮರ್ಥರಂತಾರ. ಸಮರ್ಥರೇನಂತಾರ? ಅನಂತ ಜನ್ಮದ ಪುಣ್ಯದ ಸಂಗ್ರಹ ಇದ್ರ ಮಾತ್ರ ನಿನಗೆ ಈ ಪಾರಮಾರ್ಥ ಅನ್ನುವಂಥದ್ದು ನಿನಗೆ ಸಿಗುತ್ತದಪ್ಪ ಅಂತ ಹೇಳ್ತಾರೆ. ನಿಜವಾಗಿಯೂ ನಾವು ಅನಂತ ಜನ್ಮದ ಪುಣ್ಯನ ಹೊಂದೇವಂತೇಳಿ ನಾವು ಇವತ್ತಿಲ್ಲಿ ಕೂತೇವು. ಮನುಷ್ಯ ಜನ್ಮ ಸಿಗುವುದು ದುರ್ಲಭದ, ಪರಮಾರ್ಥ ಸಿಗುವುದು ದುರ್ಲಭದ, ಸದ್ಗುರು ಸಿಗುವುದಂತರೂ ದುರ್ಲಭದೊಳಗೆ ದುರ್ಲಭದ. ಇವೆಲ್ಲವೂ ನಮಗೆ ಸಿಕ್ಕಾವಂದ್ರ ನಮಗೆ ಯಾಕೆ ಸಿಕ್ಕಾವಂದ್ರ ಅನಂತ ಜನ್ಮದ ಪುಣ್ಯದ ಸಂಗ್ರಹ ನಮ್ಮಲ್ಲಿ ಅದ. ಇದ್ರೊಳಗೆ ಏನ್ ಮಾಡ್ಬೇಕಾಗ್ಯದ? ನಾವು ಮನಸ್ಸಿಗೆ ಬುದ್ಧಿಯನ್ನು ಹೇಳ್ಬೇಕಾಗಿದೆ ಇಷ್ಟೇ.
ನಮ್ಮ ಮನಸ್ಸಿಗೆ ನಾವು ಬುದ್ಧಿ ಹೇಳಬೇಕು. ಮನ ಸಜ್ಜನ ಭಕ್ತಿ ಪಂಥೇಚಿ ಜಾವೆ तरी श्रीहरी पाविजेतो स्वाहे जनी निंद्यते सर्व सोडून द्यावे जनी वंद्यते सर्व भावे करावे. समर्थ मनाते श्लोक नंतर ಸಜ್ಜನಾದ ಮನವೇ ನೀ ಭಕ್ತಿ ಪಂಥವನ್ನು ಹಿಡಿಪ. ನೀನು ಭಕ್ತಿ ಪಂಥದೊಳಗ ನೀನು ಮುಂದೆ ನಡೀಪ. ತರಿ ಶ್ರೀಹರಿ ಪಾವಿಜೇತೋ ಸ್ವಭಾವೇ, ಆ ಸದ್ಗುರುನಾಥನ ಕೃಪಾ ಸರಳವಾಗಿ ನಿನಗೆ ಆಗಿಬಿಡ್ತದ. ಈ ಭಕ್ತಿಯನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋಂಥ ಮರ್ಮ ತಿಳ್ಕೊಂಡೇವು ಅಂದ್ರೆ ಇದು ಸಾಧ್ಯ ಆಗ್ತದೆ. ಭಕ್ತಿ ಪಂಥ ಅನ್ನುವಂಥದ್ದು ಭಕ್ತಿಯ ಮರ್ಮ ತಿಳಿದು ಮಾಡಿದ್ರೆ ಮಾತ್ರ ಆಗ್ತದೆ. ಭಕ್ತಿ ಅಂದ್ರೆ ಏನು ಅನ್ನುವಂಥದ್ದು ನಾವು ವಿಚಾರ ಮಾಡಿದೆವು ಅಂದ್ರೆ ಭಕ್ತಿ ಅಂದ್ರೆ ಪ್ರೇಮ. ಪ್ರೇಮ, ಈ ಪ್ರೇಮದೊಳಗ ಎರಡು ವ್ಯಕ್ತಿಗಳವ, ಒಬ್ಬ ಪ್ರೇಮಿ ಪ್ರೇಮಿಕ, ಎರಡು ವಸ್ತುಗಳಲ್ಲಿ ಈ ಒಂದು ಸಂಬಂಧ ಏರ್ಪಡ್ತದೆ. ಪ್ರೇಮಿ ಪ್ರೇಮಿಕನ ಒಂದು ಸ್ಥಿತಿ, ಪ್ರೇಮಿಕನನ್ನು ಎಷ್ಟು ಪ್ರೇಮ ಮಾಡಬೇಕು ಅಂದ್ರೆ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೇಮ ಮಾಡ್ಲಿಕ್ಕತ್ತ ಅಂತ ತಿಳ್ಕೊರಿ ನೀವು. ಅದು ನಿಜವಾದ ಭಕ್ತಿ ಅನಿಸ್ಬೇಕು. ಸಮರ್ಥ ರಾಮದಾಸ್ ಮಹಾರಾಜರ ದಾಸಬೋಧದಲ್ಲಿ ಹೇಳ್ತಾರ, ಭಕ್ತಿಯ ಒಂದು ಮರ್ಮ ನೀವು ತಿಳ್ಕೊಬೇಕಾದ್ರೆ ಭಕ್ತಿ ಅಂದ್ರೆ ಹೆಂಗ ಶ್ರೇಷ್ಠ ಭಕ್ತಿ ಯಾವುದಪ್ಪ? ದೇವ ಮಂಜೆ ಆಪುಲೇ ಪ್ರಾಣ ಅಂತಾರದು. ಸದ್ಗುರುನಾಥ ಅಂದ್ರೆ ನನ್ನ ಪ್ರಾಣ ಅಂತ ಹೇಳಿ ನೀವು ತಿಳ್ಕೊ ಅಂತಂತಾರ. ದೇವ ಮಂಜೆ ಆಪುಲೇ ಪ್ರಾಣ ಪ್ರಾಣಾಸಿ ನ ಕರಾವೆ ನಿರ್ವಾಣ ಪರಮ ಪ್ರೀತಿಚೆ ಲಕ್ಷಣತೆ ಐಸೇಯತೆ. ಪರಮ ಪ್ರೀತಿ ಅಂದ್ರೇನು? ಶ್ರೇಷ್ಠವಾದ ಭಕ್ತಿಯ ಲಕ್ಷಣ ಹಿಂಗದ ನೋಡಪ್ಪ. ನೀನು ನಿನ್ನ ಸದ್ಗುರುನಾಥ ಅಂದ್ರ ನಿನ್ನ ಪ್ರಾಣ ಅಂತ ತಿಳ್ಕೊ. ಪ್ರಾಣಕ್ಕೆ ಯಾಕೆ ಹೋಲಿಸಿದ್ರು ಅವರು ಅಂದ್ರ, ನಮಗೆ ಜೀವನದೊಳಗ ಎಲ್ಲದಕ್ಕಿಂತ ನಮಗನಿಸ್ತದ, ನಾವು ಸರಳ ಕೇಳಿದ ನಿನಗೆ ಏನು ಪ್ರೇಮ ಅಂದ್ರೆ ನಾನು ಹೆಂಡತಿ ಭಾಳ ಪ್ರೇಮ ಅಂತೀವಿ ನಾವು. ಅದಕ್ಕಿಂತ ಮಕ್ಕಳ ಪ್ರೇಮ ಅಂತೀವಿ, ಮಕ್ಕಳಕ್ಕಿಂತ ಮೊಮ್ಮಕ್ಕಳಂತೂ ನಮಗೆ ಅತಿ ಪ್ರೇಮ ಅಂತೀವಿ. ವಿಚಾರ ಮಾಡಿ ನೋಡಿದ್ರ ಇವ್ರು ಯಾರನ್ನು ನಾವು ಪರಿಪೂರ್ಣವಾಗಿ ನಾವು ಅವ್ರನ್ನ ಪ್ರೇಮ ಮಾಡೋದಿಲ್ಲ, ಅವ್ರು ನಮ್ಮನ್ನು ಪ್ರೇಮ ಮಾಡೋದಿಲ್ಲ. ಪ್ರಸಂಗ ಬಂದಾಗ ಏನಾಗಿಬಿಡ್ತದ ಅಂದ್ರ ಇವು ಯಾವೂ ಬೇಡ ಅಂತ ನಾವೊಬ್ಬ ಉಳಿದ್ರೆ ಸಾಕು ಅನ್ನುವಂಥ ಸ್ಥಿತಿ ಏನದಲ್ಲ, ಅದು ನಮ್ಮ ಪ್ರಾಣ ಅಂತೇಳಿ ಆವಾಗ ಗೊತ್ತಾಗ್ತದೆ. ಈಗ ನೋಡ್ರಿ ನೀವು, ಒಂದು ಪೈಸಾ ಖರ್ಚು ಮಾಡ್ಲಾರ್ದವ ಅಕಸ್ಮಾತ್ ಜಡ್ಡಿಗೆ ಬಿದ್ದ ಅಂದ್ರ ದವಾಖಾನೆಗೆ ಹೋದಾಗ ಇದನ್ನ ಆಪರೇಷನ್ ಮಾಡಬೇಕು, ಈಗಿಂದ ಈಗ 1 ಲಕ್ಷ ರೂಪಾಯಿ ನೀ ಕಟ್ಟಬೇಕು ಅಂದ್ರ ಆವಾಗ ಪೈಸಾ ಕೂಡಿಟ್ಟಾವ ಪೈಸಾದ ಲೆಕ್ಕ ಮಾಡೋದಿಲ್ಲ. ಅದು ಏನು ಇದ್ದದಲ್ಲ ಅದು ಏನು ಹೋಗಲಿ, ನಾವು ಉಳಿದ್ರೆ ಸಾಕು ಅಂತ. ಯಾಕಂದ್ರೆ ತನ್ನ ಪ್ರಾಣವನ್ನ ಅಷ್ಟು ಅವ ಪ್ರೇಮ ಮಾಡಿರ್ತಾನ. ನಾವೆಲ್ಲರೂ ನಮ್ಮ ಪ್ರಾಣವನ್ನು ಪ್ರೇಮ ಮಾಡ್ತೇವೆ ನಾವು. ಇವತ್ತಿನ ದಿವಸ ಜಾಗರಣೆ ಒಳಗ ಬಹಳಷ್ಟು ಮಂದಿ ಏನೋ ಅಂತಾರಲ್ಲ, ಭೋಜನಕ್ಕೋ ಸಾಟ್, ಗುರುಮೂರ್ತಿ ಅವ್ರು ಹೇಳ್ತಿರಲ್ಲ, ಭೋಜನಕ್ಕೋ ಸಾಟ್ ಜಾಗರಣೆಕ್ಕೋ ಆಟ ಅಂತ. ಏನು ಊಟಕ್ಕೆ ಇಷ್ಟು ಮಂದಿ ಕೂತಿರ್ತದಲ್ಲ, ಅಷ್ಟರ ಅರ್ಧ 10 ಅಂಶ ಭಾಗನೂ ಸಹಿತ ಜಾಗರಣೆಗೆ ಉಳಿದಿಲ್ಲ. ಯಾಕೆ ಉಳಿದಿಲ್ಲ ಅಂದ್ರೆ ಈಗ ನಾವಾದ್ರೆ ಇದು ಕೆಲಸ ಮುಗಿದ ಕೂಡಲೇ ನಾವು ನಿಂದಿರುವುದಿಲ್ಲ ಈಗ. ಯಾಕಂದ್ರೆ ನಮಗೆ ಗುರುವಿನಕ್ಕಿಂತ ನಮ್ಮ ಪ್ರಾಣನೇ ನಮಗೆ ಹೆಚ್ಚು ಅನಿಸಿರ್ತದೆ. ಜಾಗರಣೆ ನಾವು ಮಾಡೋದ್ರಿಂದ, ನಿದ್ದಿಗೆಡುವುದರಿಂದ ಎಲ್ಲಿ ನನ್ನ ಜೀವಕ್ಕೆ ಏನಾರ ಕುತ್ತು ಬಂದಿತ್ತು ಅಂತೇಳಿ ಕೆಲವೊಬ್ರು ಹೋಗಿ ಅಲ್ಲಿ ಮಲ್ಕೊಂಡಾರ. ಮಲ್ಕೊಳ್ಳಿ, ಏನು ತಪ್ಪಿಲ್ಲ, ಮಹಾರಾಜರಿದ್ದಾಗೆ ಮಲ್ಕೋತಿದ್ರಂತ. ಈಗ ಯಾರಿದ್ದ? ಈಗ ಅವ್ರು ಸಮರ್ಥರು ಇದ್ದಾಗನೇ ಈ ಸ್ಥಿತಿ ಇತ್ತು. ಆವಾಗೂ ಹೋಗಿ ಅಲ್ಲಿ ಕುಬಕಡ್ಡಾಗ ಬೇನ್ಕಟ್ಟಿಗೆ ಹೋಗಿ ಮಲ್ಕೋತಿದ್ರು, ರಾಮಣ ಮುತ್ತನ ಕರೆಸ್ತಿದ್ರು, ಕಾಲು ಬಗೆ ಅಂತಿದ್ರು, ಮೃದಂಗ ತಗೊಂಡು ಬಾರಿಸ್ಕೊತ ಹೋಗಿ ಕರ್ಕೊಂಡು ಬಾರೋ ಅಂತಿದ್ರು. ಯಾವಾಗ ಇದು ತಪ್ಪುದಿಲ್ಲ. ಯಾಕಂದ್ರೆ ನಿಜವಾದ ಭಕ್ತಿಯ ಮರ್ಮ ನಮಗೆ ಗೊತ್ತಾತಂದ್ರ ಆವಾಗ ಏನಾದ್ರೂ ಸಹಿತ ಇಲ್ಲಿ ಬಂದು ಕೂಡ್ತದ ಮನುಷ್ಯ. ಹೋದ್ರೆ ಇದ್ರಾಗೆ ಹೋಗ್ಲಿ, ರಾಮಣ ಮುತ್ಯ ಅಂತಿದ್ ನೋಡ್ರಿ, ಬಿದ್ರ ಇದ್ರಾಗ ಬೀಳಿಲ್ಲ ಅಂತಿದ್ದ. ಯಾಕಂದ್ರ ತನ್ನ ಗುರುವಿನನ್ನ ಅವ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೇಮ ಮಾಡ್ತಿದ್ದ.
ಕೊನೆ ಅವ ಸಾಯೋ ಟೈಮ್ದಾಗ ಒಮ್ಮೆ ಮಧ್ಯಾಹ್ನ ಭಜನೆ ಒಳಗೆ ಸಪ್ತಾಹದೊಳಗೆ ಆರ್ತಿ ಪದ ಅವನೇ ಅವ ಅನ್ಬೇಕಾದ್ರ ಪರಿಸ್ಥಿತಿ ಹೆಂಗಿತ್ತಂದ್ರೆ ನಡಗ್ತಿದ್ದ ಅವ ಶರೀರ ನಡಗ್ತಿತ್ತು ಖರೆ ಅನ್ನೋದ್ರಾಗ ಸ್ವರದಾಗ ಎಲ್ಲೂ ಬದಲು ಮಾಡ್ಲಾರ್ದ ಹೋದ್ರೆ ಬಿದ್ರೆ ಇಲ್ಲೇ ಬೀಳ್ಳಿ ಅಂತಂತಿದ್ದ ಶೂರರವ್ರೆಲ್ಲ. ಅದಕ್ಕೆ ಸಮರ್ಥನಂತಿದ್ರು ಹೇಡಿ ಕೆಲಸ ಅಲ್ಪ ಇದು ಶೂರರ ಕೆಲಸ. ಯಪ್ಪ ಇವ್ರು ಬರ್ತಾರ ಶಿಸ್ತು ಇಷ್ಟು ಮೇಜವಾನಿಕೆ ಮಾಡಿ ಊಟಕ್ಕೆ ಹಾಕ್ತಾರ, ಪಂಚ ಪಕ್ವಾನ್ ಊಟ ಹೊಡೆದ ಹೋಗಿ ಮಲ್ಕೋತಾರಪ್ಪ, ಇವ್ರಿಗೆ ನಾಚಿಕೆರೆ ಬರ್ತದಿಲ್ಲೋ ಅಂತೇಳಿ ರಾಮಣ್ಣ ಮುತ್ಯ ಮಹಾರಾಜರಿಗೆ ಮಹಾರಾಜರಂತ ಅಂದ್ರಂತ ಕಟ್ಟಿಗೆ ಹಚ್ಚಿದ್ರೆ ಒಂದು ಉಳಿದಿಲ್ಲ ರಾಮ ಅಂತಂದ. ಕಟ್ಟಿಗೆ ಹಚ್ಚಿದ್ರೆ ಒಂದು ಉಳಿಯೋದಿಲ್ಲ. ಅವ್ರವ್ರ ಸುಕೃತಿ ಎಷ್ಟೆಷ್ಟು ಇರ್ತದ ಅಷ್ಟಷ್ಟು ಅವ್ರವ್ರನ್ನ ಮುಂದೆ ತಗೊಂಡು ಬರ್ತಿರ್ತದೆ. ನಮ್ಮ ಪುಣ್ಯದ ಸಂಖ್ಯೆ ಎಷ್ಟೆಷ್ಟು ಇರ್ತದಲ್ಲ ಅಷ್ಟಷ್ಟು ನಮ್ಮನ್ನ ಆಧ್ಯಾತ್ಮದೊಳಗೆ ಮುಂದೆ ತಗೋತ ಬರ್ತಿರ್ತದೆ. ಕಡಿಮೆ ಇತ್ತು ಅಂದ್ರೆ ಹಿಂದೆ ಒಯ್ಕೋತ ಹೋಗ್ತದೆ. ಅದಕ್ಕೆ ನಿಜವಾಗಿ ನಾವು ಏನ್ ತಿಳ್ಕೊಬೇಕಾಗ್ಯದ, ಮನಾ ಸಜ್ಜನ ಭಕ್ತಿ ಪಂಥೆ ಚಿಜಾವಿ ಅಂದ್ರೆ ಆ ಭಕ್ತಿ ಹೆಂಗಿರಬೇಕು ಅನ್ನುವಂಥದ್ದು ತುಕಾರಾಮ್ ಮಹಾರಾಜರು ತಮ್ಮ ಕೋಟಿ ಅಭಂಗದೊಳಗಿನ ಒಂದು ಅಭಂಗದ ಬಗ್ಗೆ ನಾವು ವಿಚಾರ ಮಾಡಿದ್ವಿ. ತುಕಾರಾಮ್ ಮಹಾರಾಜರು ಭಕ್ತಿ ವಿಷಯದೊಳಗೆ ಎಷ್ಟು ಅಭಂಗ ರಚ್ಯಾರ? 1 ಕೋಟಿ ಅಭಂಗ ರಚ್ಯಾರ. ನಿಜವಾಗಿಯೂ ತುಕಾರಾಮ್ ಮಹಾರಾಜರು ಈ ಭೂಮಿ ಮೇಲೆ ಬಂದು ಎಷ್ಟು ಅಭಂಗ ರಚಿಸಿದ್ರು ಅಂದ್ರೆ 5,01,34,000 ಅಭಂಗಗಳನ್ನು ರಚ್ಯಾರ. ವೇದಾಸಿ ಅಭಂಗ ಅಂತೇಳಿ ಇದು ಬರ್ತದಲ್ಲ, ಅದ್ರೊಳಗೆ ನಾ ಲೆಕ್ಕ ಮಾಡಿ ನೋಡಿದ್ನ ಮೊನ್ನೆ ಇದು ತೊಗೊಂಡು ಕ್ಯಾಲ್ಕುಲೇಟರ್ ತೊಗೊಂಡು ಎಷ್ಟು ಅಂದ್ರೆ 5 ಕೋಟಿ. ವೇದಾಸಿಯಾಗ ಐಸಿಹೇ ಅಭಂಗ ಜಾಲಿಸೇ ಭೂತಡಿ ಪಾಚ ಅಂತರಾಳಿ ಪತ್ರಿಕೆಸಿ 34,00,01 ಕೋಟಿ ಪಾಚ ಅಂತಾರ. 5,01,34,000 ಅಭಂಗಗಳನ್ನ ರಚಿಸಿದ್ರು. ಅದ್ರಾಗ ಏನ್ ಹೇಳ್ತಾರ ಅವರು? ಅಭಂಗ ಹೇ ಕೋಟಿ ಭಕ್ತಿ ಪರಜಾಲೆ, ಅಭಂಗ ಹೇ ಕೋಟಿ ಭಕ್ತಿ ಪರಜಾಲೆ ಜ್ಞಾನ ಪರ ಕೇಲೆ ತಿಥಿಕೇತಿ. 1 ಕೋಟಿ ಅಭಂಗಗಳನ್ನ ಭಕ್ತಿ ವಿಷಯವಾಗಿ ರಚನಾ ಮಾಡೀನಿ, ಅಷ್ಟೇ ಅಭಂಗಗಳನ್ನ ಜ್ಞಾನದ ವಿಷಯವಾಗಿಯೂ ನಾನು ರಚನಾ ಮಾಡೀನಿ ಅಂತೇಳಿ ಹೇಳ್ತಾರ ಅವರು. ಜನ್ಮಾತಿಚ್ಚೆ ಮೂಲದೊಳಗೆ ಕೊನೆ ಅಭಂಗನ್ಯಾಗ ಹೇಳುವತ್ನ್ಯಾಗ ಅಂಥ ಕೋಟಿ ಅಭಂಗದೊಳಗೆ ನಮ್ಮ ಮಹಾರಾಜರಿಗೆ ಪ್ರೇಮದ ಅಭಂಗ ಯಾವ್ದಂದ್ರ ಹೇತಿ ಥೋರ ಭಕ್ತಿ ಆವಡತಿ ದೇವ, ಹೇತಿ ಥೋರ ಭಕ್ತಿ ಆವಡತಿ ದೇವ, ಹೇತಿ ಥೋರ ಭಕ್ತಿ ಆವಡತಿ ದೇವ, ಹೇತಿ ಥೋರ ಭಕ್ತಿ ಆವಡತಿ ದೇವ. संकल्पा विमाया संसाराची, संकल्पा विमाया संसाराची, देवीने आनंद पैसेची रहावे, देवीने आनंद पैसेची रहावे, देवीने आनंद पैसेची रहावे. वाहिल्या उद्वेग दुःख केवळ, वाहिल्या उद्वेग दुःख केवळ, भोगण्याचे फळ संचिताचे, भोगण्याचे फळ संचिताचे, देवीने आनंद तुका मने घालून दयावरी भार, तुका
कामणे घालू तयावरी भार वाहू हा संसार देवा पायी वाहू हा संसार देवा पायी सेविले आनंद तैसेची हा सेविले आनंद तैसेची विठाला 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 हो याची थोर भक्ती आवडती देव ಭಗವಂತ ಎಂತ ಭಕ್ತಿ ಸೇರ್ತನೋ ಅಂತ ಮೊದಲು ತಿಳ್ಕೋಬೇಕು. ಈಗ ಗಂಡಗೆ ಏನು ಸೇರ್ತದ ಅನ್ನುವಂಥದ್ದು ಹೆಂಡತಿ ತಿಳ್ಕೋಬೇಕು. ಕತಿ ಕೇಳ್ತೇವ ನಾವು, ಯಾರೋ ಒಬ್ರು ಪತಿವ್ರತ ಅಂದ್ರೆ ಹಿಂಗಿರ್ಬೇಕವ್ವ, ಬಿಸಿ ಬಿಸಿ ನೀರ ಸುಡು 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 ನೀರು ಕಾಸಬೇಕು, ತಲೆಗೆ ಶಿಸ್ತಿಗೆ ನಿನ್ನ ಗಂಡಿಗೆ ಎಣ್ಣೆ ಹಚ್ಚಬೇಕು, ಆ ಸುಡು ಸುಡು ನೀರು ಹಾಕಿ ಸ್ನಾನ ಮಾಡಿಸ್ಬೇಕು, ಬಿಸಿ ಬಿಸಿ ಭಕ್ರಿ ಮಾಡಿ ಅಗದಿ ಮುಂದೆ ಕೂತ ಏನಪ್ಪ ಅಂದ್ರೆ ಪ್ರೇಮದಿಂದ ನೀನು ನಿನ್ನ ಗಂಡಗ ಭೋಜನ ಮಾಡಿಸ್ಬೇಕವ್ವ ಅಂಥೇಳಿ ಭೋಜಿಸು ಮಾತಾ ಕರುಣೇಶು ಮಂತ್ರಿ ಅಂಥೇಳಿ ಅನ್ನುವಂಥ ಆ ಪತಿವ್ರತ ಒಂದು ವಿಚಾರಗಳನ್ನು ಹೇಳಿದ್ರಂತ. ಅಕ್ಕಿ ಬಂದು ಸುಡು 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 ನೀರು ಕಾಸಿದ್ಲಂತ. ಕುದಿ ಹಂಗೆ ನೀರು ಕಾಸಿ ಬಿಟ್ಲಕ್ಕಿ. ಮಾಡೋ ಭಕ್ತಿ ನನ್ನ ಗಂಡಗ ಹೆಂಗರೆ ಮಾಡಿ ಏನಪ್ಪ ಅಂದ್ರೆ ನಾ ಪತಿವ್ರತ ಆಗಿ ಮೆರಿಬೇಕು ಅಂತೇಳಿ ಆಕೆ ಏನು ಮಾಡಿಬಿಟ್ಲು, ಕುದಿಯೋ ಹಂಗೆ ನೀರು ಕಾಸಿದ್ಲು, ಶಿಸ್ತಿಗೆ ಕೂಡ್ರಿ ಅಂದ್ಲು. ಅವಂದ ಇದೆಲ್ಲ ಯಾಕೆ ಬದಲಾವಣೆ ಆತಂದ, ಇದು ಇಷ್ಟೆಲ್ಲ ಯಾಕೆ ಮಾಡ್ಲಿಕ್ಕತ್ತಾಳೆ ಈಕಿ ಅಂತಂದ್ರೆ ಅನ್ನಿಸ್ತು. ಪುರಾಣ ಕೇಳಿದ್ರೆ ಪ್ರಭಾವ ಇರಬೇಕು. ಆಗ ನಾ ಎಲ್ಲ ಹಚ್ಕೋತೀನವ ತಾಯಿ ಅಂತೇಳಿ ನಾ ಅಂದ್ರೂ ಸಹಿತ ಕೇಳಿಲ್ಲ. ಕೂಡ್ಸಿ ಮೈ ತುಂಬ ಒಂದು 1/4 ಕಿಲೋ ಅರ್ಧ ಕಿಲೋದಷ್ಟು ಎಣ್ಣೆ ಸುರುವಿ ಎಣ್ಣೆ ಹಚ್ಚಿದ್ಲು. ಆಮೇಲೆ ಕೂಡ್ ನಡ್ರಿ ಅಲ್ಲಿ ಅಂತಂದ್ಲು. ಹೋಗಿ ಬಚ್ಚಿದ್ಲ. ಕೂಡ್ ಸುಡು ಸುಡು ನೀರು ಹಾಕಿದ್ರೆ, ಕುದಿ ನೀರು ಹಾಕಿದ್ರೆ ಏನು ಗತಿ ಆಗ್ಲಿಕ್ಕಿಲ್ಲ. ಅವ ಎಂದೂ ಬಿಸಿ ಬಕ್ರೆ ಅವ್ಗೆ ಸೇರ್ತಿದ್ದಿಲ್ಲ, ತಂಗಳ ತಿಂತಿದ್ದ. ಅವ ಕಟ್ಟಿ ಚಲೋ ಹಲ್ಲಿದ್ದು ಗಟ್ಟಿದ್ದು ಕಟ್ಟಿ ಬಕ್ರನೇ ತಿನ್ನವ. ಅವ್ರಂದ್ರೆ ಹಂಗೇನು ನಡೀದಿಲ್ಲ ಅನ್ಲಾಕಿ. ಪತಿವ್ರತ ಅಂದ್ರೆ ಹಿಂಗಿರ್ಬೇಕು ಅಂತ ಹೇಳ್ಯಾರ, ಅದಕ್ಕೆ ನೀವು ಇದನ್ನ ತಿನ್ನಬೇಕು ಅಂತ ಹಂಚಿನ ಮೇಲೆ ಬಕ್ರಿ ಹಾಕಿದ್ಲು. ಗಂಡ ಹಿತ ಆತನು. ಆಕಿ ಮಾಡುದೆಲ್ಲ ಮಾಡಿದ್ಲು ಖರೆ, ಆದ್ರ ಗಂಡಗೆ ಏನು ಸೇರ್ತದ ಅದನ್ನ ಮಾಡ್ಲಿಲ್ಲ. ಅದಕ್ಕೆ ತುಕೋಪರಾಯರು ಭಕ್ತಿ ಎಲ್ಲರೂ ಮಾಡ್ತಾರ. ಯಾವ ಭಕ್ತಿ ಸದ್ಗುರುವಿಗೆ ಸೇರ್ತ ಅನ್ನುವಂತ ತಿಳ್ಕೊಂಡು ಮಾಡ್ಬೇಕಲ್ಲ ನಾವು. ಅದಕ್ಕೆ ಅವ್ರಂದ್ರು ಹೇತಿ ಥೋರ ಭಕ್ತಿ ಆವಡತಿ ದೇವ. ಈ ಮುಂದೆ ಹೇಳುವಂತ ವಿಚಾರಗಳನ್ನ ಕೇಳ್ರಿ. ಈ ಶ್ರೇಷ್ಠವಾದ ಭಕ್ತಿ ಮಾತ್ರ ಭಗವಂತನಿಗೆ ಸೇರ್ತದ. ಸದ್ಗುರು ಆತ ನಾವು ಮಾಡಿದ್ದು ಸೇರ್ಬೇಕಲ್ಲ. ನಾವು ಭಕ್ತಿ ಮಾರ್ಗದಾಗ ನಾನಾ ಪಂಥಗಳವ, ನಾನಾ ರೀತಿ ಭಕ್ತಿಯನ್ನು ಮಾಡೋರಿದ್ದಾರ. ನನ್ನ ಗುರುವಿಗೆ ನಾನು ಏನು ಮಾಡಿದ್ರೆ ಸೇರ್ತದ ಅನ್ನುವಂಥದ್ದನ್ನು ನಾ ತಿಳ್ಕೊಂಡು ಅವನ ಇಚ್ಛಾ ಇದ್ದದ್ದನ್ನು ನಾ ಮಾಡಿದ್ರೆ ಸೇರ್ತದ. ಹೌದಲ್ಲ? ಹಂಗ ತುಕೋಬಾರ ಅಂತಾರ, ಸಂಕಲ್ಪಾವಿ ಮಾಯಾ ಸಂಸಾರಾಸಿ ಅಂತಾರ. ನೀನು ಸದ್ಗುರುನಾಥನನ್ನು ಪ್ರೇಮ ಮಾಡಬೇಕಾದ್ರ ಈ ಸಂಸಾರ ಅನ್ನುವಂಥದ್ದು ಇದು ಸುಳ್ಳದ ಅಂತೇಳಿ ಮೊದಲು ತೀರ್ಮಾನ ಮಾಡ್ಕೊ ಅಂತಾರೆ. ನೀನು ಮೊದಲು ತೀರ್ಮಾನ ಮಾಡ್ಕೊ, ನಾ ಏನು ಸಂಸಾರ ಹಮ್ಮಿಕೊಂಡು ಕೂತಲ್ಲ, ಏನು ನಾನೇನು ಮಾಡ್ಕೊಂಡಿಲ್ಲ, ಇದೆಲ್ಲ ಸುಳ್ಳದ. ಇದು ಸುಳ್ಳದ ಅಂತೇಳಿ ನನ್ನ ಗುರುನಾಥ ಇದನ್ನು ಉಗುಳಿ ಬಂದಾನ. ನಾನು ಇದು ಸುಳ್ಳದ ಅಂತ ತಿಳ್ಕೊಂಡ್ರೆ ಮಾತ್ರ, ತಿಳ್ಕೊಂಡು ಸದ್ಗುರುನಾಥನ ನಾ ಪ್ರೇಮ ಮಾಡಿದಾಗ ಮಾತ್ರ ಥೋರ ಭಕ್ತಿ ಆವಡತಿ ದೇವ. ಈ ಭಕ್ತಿ ಮಾತ್ರ ಭಗವಂತ ಸೇರ್ತದ. ನಾವು ಹಂಗ ಮಾಡೋದಿಲ್ಲ. ಇದು ಚಂದ ಇರ್ಬೇಕಂತ ಇದನ್ನ ಮಾಡ್ಲಿಕ್ಕತ್ತೇವ ನಾವು. ನಮ್ಮದೇನು ವಿಚಾರ ಅಂದ್ರ ನಮ್ಮ ಸಂಸಾರ ಶುದ್ಧ ನಡಿಬೇಕು. ನಾವು ಇಚ್ಛಾ ಮಾಡಿದ್ದೆಲ್ಲ ಸಂಸಾರದೊಳಗೆ ಪ್ರಾಪ್ತ ಆಗಬೇಕು ಅಂತ ಹೇಳಿ ನಾವು ಸದ್ಗುರುನಾಥನ ಭಕ್ತಿ ಮಾಡ್ಲಿಕ್ಕತ್ತೇವು. ಇದು ಪೂರ್ಣ ಉಲ್ಟಾ ಆಗಿಬಿಡ್ತಿದ್ವಿ ವ್ಯವಹಾರ. ಅದಕ್ಕೆ ಮನಸ್ಸ ನಾವು ಹೆಂಗ್ ಮಾಡ್ತೇವೆ, ನಮ್ಮ ಮನಸ್ಸು ಹಂಗೆ ಅನಿಸ್ಲಿಕ್ಕತ್ತದ.
ನಾವು ಏನು ಮಾಡ್ಲಿಕ್ಕತ್ತಲ್ಲ ನಮಗೆ ಏನು ಬೇಕು ಅನ್ನುವಂಥದ್ದು ಸಿಗಲಿ ಅಂತ ಹೇಳಿ ಭಕ್ತಿ ಮಾಡ್ಲಿಕ್ಕತ್ತೇವು. ಸದ್ಗುರುನಾಥಗೆ ಇದು ಇಚ್ಛೆ ಆಗೋಲ್ತಾಗ್ಯದ. ಗುರುನಾಥನನ್ನು ಹೋಗಿ ಅಕಸ್ಮಾತ್ ನಮ್ಮ ಮಹಾರಾಜರು ಇವತ್ತು ಕನಸಿನಾಗೆ ಬಂದ ನಮ್ಮ ಕನಸಿನಾಗ ಬಂದ ನೀ ಏನು ಬೇಡ್ತಿ ಬೇಡಪ್ಪ ಅಂತ ಕೇಳಿದ್ರೆ ನನಗೆ ಮುಕ್ತಿ ಕೊಡೋಂತ ಬೇಡೋರು ಬಹಳ ಕಡಿಮೆ. ಏನು ಅಕಸ್ಮಾತ್ ನಮ್ಮ ಸ್ವಪ್ನದಾಗ ನಮ್ಮ ಮಹಾರಾಜರು ಬಂದ್ರು ಅಂತ ತಿಳ್ಕೊಂಡು ಬಂದ್ರೆ ಇದೊಂದು ಪರೀಕ್ಷೆ ಮಾಡ್ಬೇಕು ನೋಡೋಕೆ ಏನು ಬೇಡ್ತಿ ಬೇಡಪ್ಪ ಶಂಕರಣ್ಣ ಅಂತಂದ್ರೆ ನಾ ಅಂತೂ ಮೊದಲೇ ಕೇಳ್ತಾನೆ ಎಷ್ಟಂತಾರೆ ದಿವಸ ಮಹಾರಾಜರ ಬಾಡಿಗೆ ಮನೆಯಾಗಿರ್ಲಿ. ಯಾಕಂದ್ರ ಉಳ್ಕಿದವ್ರು ಮತ್ತೇನೇನು ಪ್ಲಾಟ್ ತಗೊಂಡವ್ರು ಕಟ್ಸುದು ಎಂದಾಗ್ತದೆ ರೀ ಮಹಾರಾಜರೇ ಅನ್ಬೋದು. ಲಗ್ನ ಆದವ್ರು 2-3 ವರ್ಷ ಆದ್ರೆ ಇನ್ನ ಏನು ಇಲ್ಲೇ ರೀ ಮಹಾರಾಜರ ಅನ್ಬೋದು. ಮಕ್ಕಳು ನೋಡ್ಬೇಕು ಅನ್ಬೋದು. ನಾನು 60 ವರ್ಷ ಮಾನೆ ನಮ್ಮ ಇವ್ರು ಮಾಡ್ಕೊಂಡ್ರಲ್ಲ ಮಾನ್ಯ ಹೇಳಿದ್ರ ನಮ್ಮ ಮತ್ತೆ ಹೊಸದಾಗಿ ಲಗ್ನ ಏನು ಮಾಡ್ಲಿ ಅಂತ ಕೇಳ್ತಾರ ನನ್ನವ್ರು ರೂಗಿ ಅವರು. ರೂಗಿ ಅಜ್ಜಾರು ಬಂದ್ ಕೂಡ ನಮಸ್ಕಾರ ಮಾಡ್ಲಿಕ್ಕೆ ಹೋದ್ನೆ ಕೈ ಹಿಡೋರು ನಾ ಮತ್ತೆ ಹೊಸ ಮನುಷ್ಯ ಆದ್ಮೀಗಂತ ಮಾನ್ಯ ಮಾಡಿದ್ರ ಅದೇನು ಷಷ್ಟಾಬ್ದಿ ಅಂತೇನೋ ಮಾಡಿದ್ರಲ್ಲ. ಹಾ ಅವು ಏನೋ ನಾವು ಮಾಡಿಸ್ಕೊಂಡು ಬರ್ತದೆ ಮತ್ತು ಅದೇ ಇಚ್ಛೆ ಮಾಡಿದೇವಂದ್ರೆ ಅದ್ರ ಸಂಬಂಧನೇ ಬದುಕುದು ಏನು ಇವನ್ನೇ ನಾವು ಸಮರ್ಥರನ್ನ ಕೇಳ್ತೇವೆ. ಸಮರ್ಥರು ದಾಸಬೋಧನಾಗ ಹೇಳ್ತಾರ ಗುರುವಿನನ್ನು ಏನು ಕೇಳಬೇಕು ನಾವು, ನಾನು ಯಾರು ದೇವರು ಯಾರು ಅನ್ನುವಂಥ 2 ಪ್ರಶ್ನೆಗಳನ್ನು ನೀವು ಸದ್ಗುರುವಿಗೆ ಕೇಳಿ. आपण कोण, अरे तू कोण, कोणाच्या कोठून आलासी कैचा, ऐसा पूर्वीचा विचार करी बापा ಅಂತೇಳಿ ಆತ್ಮಾರಾಮದವ್ರ ಸಮರ್ಥರು ಹೇಳ್ತಾರೆ. ಅರೆ ತೂ ಕೋಣ್, ನೀನು ಯಾರು, ಕೋಣಾಚ ಯಾರವನು, ಕೋಠೂಣ ಆಲಾಸಿ ಕೈಂಚ ಎಲ್ಲಿಂದ ಬಂದಿ ಹೆಂಗ ಬಂದಿ, ಐಸಾ ಪೂರ್ವೀಚ ವಿಚಾರ ಕರಿ ಬಾಪ ಅಪ್ಪ ತಂದೆ ಇದನ್ನ ವಿಚಾರ ಮಾಡು ಅಂತಾರ ಅವರು. ಇದನ್ನ ವಿಚಾರ ಮಾಡುದಿಲ್ಲ ನಮ್ಮ ವಿಚಾರಗಳೆಲ್ಲ ಇದಕ್ಕವ. ಅವ್ರಂತಾರ ಸಂಕಲ್ಪ ವಿಮಾಯ ಸಂಸಾರ. ಹಿಂಗಾಗಿ ಮಾಡೋದೆಲ್ಲ ಹೋಗುದೆಲ್ಲ ಗುರುವಿನ ಕೃಪೆಗಾಗಿ ಹೊಂಟೇವ್ ನಾವು. ಇದ್ರಾಗ ನಾವೇನಾಗಿಬಿಡ್ತೇವೆ ಅಂದ್ರೆ ಯೋಗ ಭ್ರಷ್ಟರಾಗಿಬಿಡ್ತೇವೆ. ಯೋಗ ಭ್ರಷ್ಟರು ಅಂತ ಹೇಳಿ ಭಗವದ್ಗೀತಾದೊಳಗೆ ಬರ್ತದೆ. ಯಾರ್ಯಾರು ಭಗವಂತನ ಕೂಡ್ಲಿಕ್ಕೆ ಹೊಂಟಿರ್ತಾರಲ್ಲ ಹಂಗೆ ಹೋಗುದೇ ಹೋಗುದು ಆಯುಷ್ಯ ನಮ್ಮ ಕೈಯಾಗದನ ಅಷ್ಟ್ರೊಳಗೆ ಆಯುಷ್ಯ ತೀರ್ತಿರ್ಕೋ ಸತ್ತು ಹೋಗಿಬಿಡ್ತಾರ. ಅದು ಮುಂದಿನ ಜಲಬದಕ್ಕೆ ಏನು ಹುಟ್ಟಿ ಬರ್ತಾರಲ್ಲ ಇದ್ರ ಮುಂದಿನ ಯತ್ನೆ ಶುರು ಆಗ್ತದೆ ಅಲ್ಲಿ. ಅವ್ರು ಯೋಗ ಭ್ರಷ್ಟರು ಅಂತ. ನಾವು ಯೋಗ ಭ್ರಷ್ಟರೇ ಆಗಂಗೆ ಕಾಣಿಸ್ತೇವೆ ಲೆಕ್ಕ ಕಚ್ಚಿದ್ರೆ. ಹಿಂಗೆ ಮಾಡ್ಕೊತ ನಾವು ಹೊಂಟೇವ್ ನಾವು. ಇಷ್ಟೋ ತನಕ ಎಷ್ಟು ವಿಚಾರಗಳನ್ನು ಉದಯ ಹೇಳಿದ, ನಮ್ಮ ಮುರಳಿ ಅವ್ರು ಹೇಳಿದ್ರು ಸುಮ್ಮನೆ ದೊರಕುವುದೇ ಅಂತಾರು. ಸುಮ್ಮನೆ ಸಿಗ್ತದೆ ಅದೇನು ಬ್ರಹ್ಮಜ್ಞಾನನವೇ ಲೇಖುರಾಂತಿಯ ಗೋಷ್ಠಿ ಅಂತಾರ ಸಮರ್ಥರಂತಾರ. ಈ ಬ್ರಹ್ಮಜ್ಞಾನ ಅನ್ನುವಂಥದ್ದು ಸಣ್ಣ ಹುಡುಗರ ಆಟ ಅಂತ ತಿಳ್ಕೊಂಡಿರಿ ಏನಂತಾರು. ಅದಕ್ಕೆಲ್ಲ ಇದೇ ಹೇಳಿದ್ರಲ್ಲ ಒಂದೊಂದು ಪದ್ಯಗಳನ್ನು ಬಿಡಿಸಿ ಹಿಂಗೆಲ್ಲ ಇದ್ರ ಮಾತ್ರ ಸಿಗ್ತದ. ಮೊದಲ ಇದು ಸುಳ್ಳು ಅಂತ ತಿಳ್ಕೊ. ಸಂಸಾರ ಅನ್ನುವಂಥದ್ದು ಸುಳ್ಳು ಅಂತ ತಿಳ್ಕೊ. ಸಂಸಾರ ಅಂದ್ರೆ ಸುಳ್ಳು ಅಂತ ತಿಳ್ಕೊಂಡ್ರೆ ನೀ ಖರೆ ಅಂತ ತಿಳ್ಕೊಬೇಡ. ಹೌದು ಬಿಡು ಸುಳ್ಳು ಅಂತ ತಿಳ್ಕೊ. ಮೊದಲೇ ಕೆಲವೊಬ್ಬರಿಗೆ ವಜ್ಜಿನೇ ಆಗಿಬಿಟ್ಟಿರ್ತದ. ಏನು ವೈರಾಗಿ ಬಂದುಬಿಡ್ತಾವ ಅವ್ರಿಗೆ. ಏನು ವಜ್ಜಾಗಿ ವೈರಾಗಿ ಬಂದ್ರೆ ವೈರಾಗ್ಯ ಅಲ್ಲ ಅಂತಾರ ಅವರು. ಈ ಒಬ್ರು ಯಾರೋ ಸಂತೋಬಾ ಪವಾರ್ ಅಂತ ಹೇಳಿ ಒಬ್ರು ಭಕ್ತರಾಗಿ ಹೋದ್ರು. ಮಹಾರಾಷ್ಟ್ರದೊಳಗೆ ಸಂತೋಬಾ ಪವಾರ್ ಅಂತ ಹೇಳಿ ಒಬ್ರು ದೊಡ್ಡ ಭಕ್ತರಾದ್ರು. ಸಂತೋಬಾ ಪವಾರ್ ಅಂದ್ರೆ ಒಂದು ಇದ್ರದ್ದು ಅವ ನಾಯಕಿದ್ದ. ಮಹಾರಾಜ್ ಶಿವಾಜಿ ಕಾಲದೊಳಗೆ ಒಂದು ಸಂಸ್ಥಾನದ ನಾಯಕಿದ್ದ. ತುಕಾರಾಮ್ ಮಹಾರಾಜರು ಹಿಂಗೆ ಊರೂರು ಕೀರ್ತನ ಹೇಳ್ಕೋತ ಹೋಗ್ತಿದ್ರು. ಅಕಸ್ಮಾತ್ ಸಂತೋಬಾ ಪವಾರ್ನ ಊರಿಗೆ ಅವ್ರ ಅವತ್ತು ಕೀರ್ತನಕ್ಕೆ ಬಂದ್ರು. ಸಂತೋಬಾ ಪವಾರ ಹೊರಗೆ ಎಲ್ಲೇ ಹೋಗಿದ್ದ ರಾಜಕಾರಣದ ಮೇಲೆ. ತುಕಾರಾಮ್ ಮಹಾರಾಜರೇನು ಎಲ್ಲಿ ಕೀರ್ತನ ಮಾಡೋದು ಅಂದ್ಕೊಳ್ಳೆ ಒಂದು ಹಾಳು ಗಾಡಿ ತೋರಿಸಿದ್ರು. ಹಾಳು ಬಿದ್ದ ಮನಿ ಇತ್ತು. ಮಹಾರಾಜರು ಇಲ್ಲೇ ನಡೀಲಿ ಅಂದ್ಕೊಳ್ಳೆ ಪುಂಡಲೀಕ ವರದಾರಿ ವಿಠ್ಠಲ ಅಂತ ಹೇಳಿ ಶುರು ಮಾಡಿಬಿಟ್ರು. ಅಲ್ಲೇ ಕೀರ್ತನ ಶುರು ಮಾಡಿಬಿಟ್ರು ಅವರು.
ಸಂತೋಬಾ ಪವಾರನ ತಾಯಿಗೆ ಏನಾಗಿತ್ತು ಅಂದ್ರೆ ತುಕಾರಾಮ್ ಮಹಾರಾಜರು ಬಂದಾರ ಅಂದ್ರೆ ಅವ್ರ ಕೀರ್ತನ ಕೇಳಲಿಕ್ಕೆ ನಾವು ಹೋಗ್ಬೇಕು ಅಂತ ಅಧ್ಯಾತ್ಮವಾದಿ ಇದ್ರು. ಆಗಿನ ಒಂದು ಪರಿಸ್ಥಿತಿಗೆ ಈಗಿನ ಪರಿಸ್ಥಿತಿಗೆ ಭಾಳ ಬದಲದ. ಈಗ ಗುರ್ಲಿಂಗ ಜಂಗಮ್ ಮಹಾರಾಜರ ಕಾಲಕ್ಕೆ ನಮ್ಮ ಮಹಾರಾಜರ ಕಾಲಕ್ಕೆ ಈಗಿನ ಕಾಲಕ್ಕೂ ಭಾಳ ಬದಲಾವಣೆ ಅದ, ಭಾಳ ಫರಕ್ ಅದ. ಇಂಥದ್ರಾಗ ನಾವು ಹಿಂಗೆ ಮಾಡ್ತೇವೆ ಅಂದ್ರೆ ಖರೆ ಅಂದ್ರೆ ನಾವು ಭಾಳ ಬಂದೋಬಸ್ತ್ ಮಂದಿನ ಮತ್ತು ನಾವೇನು ಸರಳಲ್ಲ. ಮತ್ತು ವಿಚಾರ ಮಾಡಿದ್ರೆ ಈಗ ನೋಡ್ರಿ ನೀವು ಬಹಳಷ್ಟು ಕಡೆ ಜಾಗರಣೆಗಳೆಲ್ಲ ಹೋಗಿಬಿಟ್ಟು ಈಗ. ಯಾಕಂದ್ರೆ ಸರಳ ಭಕ್ತಿ ಹೆಂಗೆ ಸರಳೀಕರಣ ಮಾಡ್ಕೋತ ಹೊಂಟು ಬಿಟ್ಟದ. ಈಗ ನಮಗೆ ಸಮಯ ಇಲ್ಲ, ಆರಾಮದಾಗ ಆಗಿರಬೇಕು, ಭಗವಂತನ ಪ್ರಾಪ್ತಿ ಆಗಿರಬೇಕು. ಈ ಒಂದು ದೃಷ್ಟಾಂತ, ಈ ಒಂದು ಏನಪ್ಪ ಅಂದ್ರೆ ಲೆಕ್ಕ ತೆಗೆದು ಬಿಟ್ಟೇವೆ ನಾವೀಗ. ಅಗ್ನಿ ಸರಳ್ನ್ಯಾಗ ನಾವು ವಿಚಾರ ಮಾಡಿದ್ರೆ ಪೂರ ಎಲ್ಲ ಗುದುಮುರುಗಿ ಮಾಡ್ಕೊಂಡು ಮಾಡೋರು ನಾವೇ ಒಬ್ರು ಹಾಕ್ಬಿಟ್ಟೇವಿ ಈಗ. ಏನು ಇರ್ಲಿಕ್ಕಂದ್ರೆ ಸದ್ಗುರುನಾಥ ಬಾಜಾಯಿ ಮಲಾಟಾವ್ ದೇವಾಪಾಯಿ ಅಂದ್ರೆ ಮುಂಜಾನೆ ಬಜರಿ ಮುಗಿದು ಹೋತಿ ಈಗ. ಧನ್ಯ ಹೋ ಪ್ರದಕ್ಷಿಣ ಸದ್ಗುರುರಾಯಾಚಿ ಅಂದ್ರೆ ಮಧ್ಯಾಹ್ನ ಬದಿನ ಮುಗದೇ ಬಿಡ್ತೆ. ಸಾಂಬ ಸದಾಶಿವ ಅಂದ ಮಾಡೋ ಪರಮೇಶ್ವರ ಗುರುಧ್ಯಾನ ಅಂತಂದ್ರೆ ರಾತ್ರಿ ಭಜನೆ ಮುಗಿದು ಬಿಡ್ತು. ಬಾರ ಅಭಂಗ ಏರಮ್ಮ ಗೇಲಾ ತುಕ ಹೋಗಿಬಿಟ್ಟಾನಂತ ಏನು ಅವೆಲ್ಲ ಹೋಗ್ಬಿಟ್ಟು ಇಷ್ಟು ಸರಳೀಕರಣ ಮಾಡ್ಕೊಂಡು ಭಕ್ತಿ ನಾವು ಮಾಡೋರು ಈಗೇನು ನಾವು ಮಾಡ್ಲಿಕ್ಕತ್ತಲ್ಲ ನಾವು ಖರೆ ಶೂರ್ರೆ. ಆದ್ರೆ ಹಂಗೆ ನಡ್ಕೋತ ಹೊಂಟ್ಬಿಟ್ಟೇವು ನಾವು, ನಡ್ಕೊಡ್ತಾ ಹೊಂಟ್ಬಿಟ್ಟು. ಈಗ ಇವ್ರಿಗೆ ಕೇಳಿದ್ರಂತ ಯಾರು ಗೌತಮ್ ಬುದ್ಧಗೆ, ಮಹಾರಾಜ್ ಮುಕ್ಕಾಮಲ ಕೌನ್ ಪೋನ್ಸೇಲ್ ಅಂತೇಳಿ ಒಬ್ಬರು ಪ್ರಶ್ನೆ ಹಾಕಿದ್ರು. ಮಹಾರಾಜರ ಮುಕ್ಕಾಮಕ್ಕೆ ಹೋಗಿ ಯಾರು ಮುಟ್ತಾರ್ರಿ ಅಂತೇಳಿ ಪ್ರಶ್ನೆ ಕೇಳಿದ. ಮುಕ್ಕಾಮ ಅಂದ್ರೆ ಏನು? ಪೂರ್ಣ ಸ್ಥಿತಿಗೆ ಹೋಗಿ ಯಾರು ಮುಟ್ತಾರ? ಅವ್ರಂದ್ರು ಮೊದಲನೇ ಹೆಜ್ಜೆ ಯಾರು ಸರಿಯಾದ ಹಾದಿಯೊಳಗೆ ಇಟ್ಟಾರಲ್ಲ ಅವ್ರು ಮುಟ್ತಾರಪ್ಪ. ಮೊದಲನೇ ಹೆಜ್ಜೆ ಯಾರು ಒಂದು ಸರಿಯಾದ ಪಥದೊಳಗೆ ಇಟ್ಟಾರಲ್ಲ ಅವ್ರು ಮುಟ್ತಾರ. ಎಷ್ಟು ದಿವ್ಸಕ್ಕೆ ಮುಟ್ತಾರ ಹೇಳಿಲ್ಲ ಅವರು. ನಾವು ಇಟ್ಟದ್ದು ಮಾತ್ರ ಹೆಜ್ಜೆ ಬರೋಬ್ಬರೇ ಅದ. ಆದ್ರ ಸಾವಕಾಶ ಹೊಂಟೆವು. ಒಂದು ಬೆಕ್ಕ 33 ಫುಟದ್ದು ಇದು ಇತ್ತಂತ. ಏನಂದ್ರ ಈ ಧ್ವಜಸ್ತಂಭ ಇರ್ತದಲ್ಲ, ಧ್ವಜಸ್ತಂಭದ ಕಂಬ ಇತ್ತಂತ. 33 ಫೂಟ್ ಇತ್ತಂತದು. ಅದನ್ನು ಏರ್ಬೇಕಂತ ಮಾಡ್ತಿತ್ತಂತಿದ್ದು. ದಿವಸ 3 ಫೂಟ್ ಏರೋದಂತ. ಅದನ್ನು 3 ಫೂಟ್ ಏರಿ 2 ಫೂಟ್ ಜರಿದಂತ. ಎದ್ದು ಹೋಗಿ ಮುಟ್ತದು. ಏರುದು 3 ಫೂಟ್ ಏರುದು, 2 ಫೂಟ್ ಜರಿದು. ಹಂಗ ನಮ್ದು ಏನಾಗ್ತದೆ ಅಂದ್ರೆ ಹೀಗೆ ಹೊಂಟಿರ್ತೇವ, 2 ಫೂಟ್ ಜಾರದು ಬಿಟ್ಟಿರ್ತೇವೆ. ಅದಕ್ಕೆ ಅವ್ರು ಅಂದ್ರು ಮನಸ್ಸಿನ ಕೆಲಸನೇ ಹಂಗದ. ಅದಕ್ಕೆ ನಿಮ್ಮ ಮನಸ್ಸು ಹೇಳಿದ್ದು ಕೇಳಬೇಡ ಅಂತಾರ ಅವ್ರು. ನಾವು ಮನಸ್ಸಿನ ಮಾತು ಕೇಳಲಿಕ್ಕತ್ತೀವಿ. ಮನ ಬಂಧನಕ್ಕೂ ಕಾರಣದ, ಮುಕ್ತಿಗೂ ಕಾರಣದ. ಖರೆ ಎದಕ್ಕೆ ಕೇಳಬೇಕು ಎದಕ್ಕೆ ಬಿಡಬೇಕು ಅನ್ನುವಂಥ ವಿವೇಕ ಜಾಗೃತ ಆದ್ರೆ ಭಕ್ತಿ ಮಾರ್ಗಕ್ಕೆ ಮನಸ್ಸನ್ನು ಹತ್ತಲಿಕ್ಕೆ ಬರ್ತದೆ. ಮನಸ್ಸಿನ ಮಾತು ಕೇಳೋದು ಬಿಟ್ಟದ್ರ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಮಜಾ ಸಜ್ಜನಗಢದೊಳಗೆ ರಾಮನವಮಿ ನಡೆದಿತ್ತು. ಸಜ್ಜನಗಢದೊಳಗೆ ಸರಿ, ಸಜ್ಜನಗಢ ರಾಮದಾಸ್ ಮಹಾರಾಜ ಸಜ್ಜನಗಢದೊಳಗೆ ರಾಮನವಮಿ ನಡೆದಿತ್ತು. ಒಬ್ಬವ ದನ ಕಾಯವ ತಳಗೆ ದನ ಕಾಯ್ಕೋತ ನಿಂತಿದ್ದ. ಆವಾಗ ಎಲ್ಲ ಮಂದಿ ಮತ್ತು ರಾಮನವಮಿಗೆ ಹೊಂಟಿತ್ತು, ಎಲ್ಲ ಮಂದಿ ಹೋಗ್ಲಿಕ್ಕತ್ತಿತ್ತು. ಅವ ದನ ಕಾಯವಂದ ಎಲ್ಲಿ ಹೊಂಟ್ರಿಪ್ಪ ಅಂತಂದಾರ. ಗಡದಾಗಿ ಇವತ್ತು ರಾಮನವಮಿ ಅದ, ಮಹಾರಾಜರಿದ್ದಾರ, ಅಲ್ಲೇ ರಾಮದಾಸ್ ಮಹಾರಾಜರಿದ್ದಾರ. ಸ್ವತಃ ರಾಮನ ಭಕ್ತರು, ಭಗವಂತನನ್ನೇ ತೋರಿಸುವಂಥ ಸಾಮರ್ಥ್ಯ ಹೊಂದಿದಂಥ ಸಮರ್ಥ ರಾಮದಾಸ್ ಮಹಾರಾಜರಿದ್ದಾರೆ. ಅವ್ರ ದರ್ಶನ ತಗೊಂಡು ಆ ರಾಮನ ದರ್ಶನ ತಗೊಂಡು ಬರ್ಲಿಕ್ಕೆ ಅಂತೇವು. ರಾಮದಾಸ್ ಮಹಾರಾಜರು ದೇವ್ರನ್ನ ತೋರಿಸ್ತಾರನ್ನಂತಂದವ. ಅವೇನೇನು ಓದಿದ್ದಿಲ್ಲ, ಏನೋ ಅವೇನು ಸತ್ಸಂಗನೂ ಮಾಡಿದ್ದಿಲ್ಲ, ಏನೂ ಮಾಡಿದ್ದಿಲ್ಲ. ಖರೆ ಆದ್ರೆ ಆ ಇವರೆಲ್ಲ ಹೋಗುದು ನೋಡಿ ಅವಾಗ ಅನಿಸ್ತಾವಾಗ. ಹಂಗಾದ್ರೆ ದೇವ್ರನ್ನ ತೋರಿಸ್ತಾರನವರು, ಭಗವಂತನ ದೇವ್ರನ್ನ ತೋರಿಸ್ತಾರ ನಮ್ಮ ರಾಮದಾಸ್ ಮಹಾರಾಜರು ತೋರಿಸ್ತಾರಂತಂದ್ರು. ಅವ್ರು ಅಂಥ ಸಾಮರ್ಥ್ಯವಾನ್ರೆ ಇದ್ದಾರ. ಅವರು ಸಮರ್ಥರು ಅನಿಸ್ಕೊಂಡಾರ. ಅವರು ಎಲ್ಲಕ್ಕೂ ಸಮರ್ಥರಿದ್ದಾರ. ಅವರು ಅಸಮರ್ಥರಲ್ಲ, ಅವ್ರು ಸಮರ್ಥರಿದ್ದಾರ. ಅವರು ಅಂದ ಕೂಡಲೇ ಹಂಗಾರ ನಾನು ದೇವ್ರು ನೋಡಬೇಕು ಅಂಥೇಳಿ ಈ ದನ ಕಾಯ ಹೋದಲ್ಲಿ ಇವ್ರ ಜೋಡಿ ಹೋಗಿ ಪಾಳ್ಯಕ್ಕೆ ಹೋಗಿ ಹಂಗೆ ಹೋಗಿ ರಾಮದಾಸ್ ಮಹಾರಾಜರಿಗೆ ನಮಸ್ಕಾರ ಮಾಡಿದ. ನೋಡಿದ್ರು ಅವರು ಕೃಪಾ ದೃಷ್ಟಿ ಇತ್ತು ಸಮರ್ಥರದು. ಇವ ಅಂದ, ಮಹಾರಾಜರು ನನಗೆ ದೇವ್ರನ್ನ ತೋರಿಸ್ತೀರೇನ್ರಿ ಅಂತ.
ತೋರಿಸ್ತೀನಿಲ್ಲ ಅಂದರು. ತೋರಿಸ್ತೀನಂದ್ರು ಅವರು. ಮತ್ತು ಏನು ಮಾಡಬೇಕು ನಾನು? ಏನು ಮಾಡಬೇಕು ಅಂದ್ರೆ ಅವ್ರೇನು ನಾಮಸ್ಮರಣೆ ಹೇಳಿಲ್ಲ, ಏನೂ ಹೇಳಿಲ್ಲ ಅವ್ರಿಗೆ. ಆ ದನ ಕಾಯವಾಗ ಸಮರ್ಥರು ಏನೂ ಹೇಳಿಲ್ಲ ಅವಾಗ. ಅವ್ರಂದ್ರು ಒಂದು ಮಾತು ಹೇಳ್ತಾನೆ, ಅದನ್ನು ನಡೆಸ್ಕೊಡ್ತೀನಂದ್ರು ಅವ್ರು. ಅದನ್ನು ನಡೆಸಿಕೊಟ್ಟೆ ಅಂದ್ರೆ ನಿನಗೆ ದೇವ್ರನ್ನ ಇವತ್ತ ತೋರಿಸ್ತು ನೋಡಂತಂದು. ಒಳ್ಳೆ ನಡೆಸ್ಕೊಡ್ತನ್ರಿ ಅಂದವ. ಯಾಕಂದ್ರೆ ಪೂರ್ಣ ತಿಳಿದರೆ ತಿಳ್ಕೊಂಡಿರ್ಬೇಕು ಒಂದು, ಇಲ್ಲಕ್ಕಂದ್ರೆ ತಿಳಿಲಾರ್ದರೆ ಇರಬೇಕು ಒಂದು. ಈ ನಾವು ಅರ್ಧಂಬರ್ಧ ಏನದಲ್ಲ ಇದು, ಇಲ್ಲಿ ಬರೀ ಶೋಧ ಮಾಡೋದ್ರಾಗೆ ಹೋಗ್ತೇವೆ ನಾವು. ಅವ್ರು ಹೆಂಗೆ ಹೇಳಿದ್ರು, ಇವ್ರು ಹೆಂಗೆ ಹೇಳಿದ್ರು, ಹಿಂಗ್ಯಾಕೆ ಹೇಳಿದ್ರು, ನಮಗೆ ಪಕ್ಕನೇ ತಿಳಿದಿರೋದಿಲ್ಲ. ಅದು ಒಮ್ಮೆ ತಿಳಿಲಾರ್ದಂಗೆ ಇರಬೇಕು, ಪೂರ್ಣ ತಿಳ್ಕೊಂಡಿರ್ಬೇಕು. ಅವು ಏನು ತಿಳಿಲಾರ್ದ ಮನುಷ್ಯ ದೇವ್ರನ್ನ ತೋರಿಸ್ತೀರಿ ಮಹಾರಾಜ್ರ ಅಂತಂದ. ತೋರಿಸ್ತಾನಂತಂದ್ರು ಅವರು. ನನ್ನ ಮಾತು ಕೇಳ್ತೀನಂದ್ರು ಅವರು. ಒಂದೇ ಒಂದು ಮಾತು ಕೇಳಂದ್ರು. ಇವೇನಂದ, ಏನ್ರಿ ಇರಬೇಕು ಕೇಳ್ತೇನ್ರಿ ಅಂದ. ಹೇಳ್ತೇನ್ರಿ ಹಂಗಾರ ಮನಾಚಿ ಐಕು ನಕು ಅಂದ್ರು. ಏನು ಹೇಳಿಬಿಟ್ರು ಅವ್ರು? ಒಂದೇ ಮಾತಾ, ತು ಮನಾಚಿ ಐಕು ನಕು. ನೀನು ನಿನ್ನ ಮನಸ್ಸಿನ ಮಾತು ಕೇಳಬೇಡ. ಏನ್ ನಾಮಸ್ಮರಣೆ ರಾಮ ಅಂತಲ್ಲಿಲ್ಲ, ಕೃಷ್ಣ ಅಂತಲ್ಲಿಲ್ಲ, ಶಿವ ಅಂತಲ್ಲಿಲ್ಲ, ಏನೂ ಅಲ್ಲಿಲ್ಲ. ತು ಮನಾಚಿ ಐಕು ನಕೋ ಬಸ್ ಅಂತ ಅವಂದ. ಒಳೆ ಮಾಡ್ತಾನ ನಾವು, ಒಳೆ ಮಾಡ್ತಾನ್ರಿ ಮಹಾರಾಜರ ಅಂತಂದ. ಅಂದ ನಮಸ್ಕಾರ ಮಾಡಿ ಹೊಂಟ ಕೂಡಲೇ ಅವಾಗ ಅನಿಸ್ತು ಮನಸ್ಸು ಹೋಗ್ಬೇಕಂತಲ್ಲಿ ಕತ್ತೊಂದು ನೋಡೋಣ. ಗುಡಿ ತಳ ಇಳಿದು ಬಂದು ಬೈಲದಲ್ಲ, ಅಲ್ಲಿ ಬೈಲಿಗೆ ಬಂದ ಮನಸ್ಸು ಮತ್ತೆ ದನ ಕೈಲಿಕ್ಕೆ ಹೋಗ್ಬೇಕಂತೇಳಿ ಹೊಂಟದ್ ನೋಡು. ಮಹಾರಾಜರ ಮನಾಚಿ ಐಕ್ಯುನಕ್ಕು ಅಂದಾರ. ಈ ಮನಸ್ಸರ ಆ ಕಡೆ ಹೋಗಂತ ಅಂತಂದ. ಮತ್ತೆ ತಿರುಗಿ ಕಡೆ ಹೊಂಟ, ತಿರುಗಿ ಮತ್ತೆ ಮಹಾರಾಜರ ಕಡೆ ಹೊಂಟ. ಮಹಾರಾಜರ ಕಡೆ 4 ಹೆಜ್ಜೆ ಹೋಗ್ಲಿಕ್ಕೆ ಹತ್ತದ, ಮಹಾರಾಜರ ಕಡೆ ಹೋಗಂತಲ್ಲಿಕ್ಕತ್ತದ ನೋಡಿರಿ ಮನಸ್ಸು. ಮನಾಚಿ ಐಕ್ಯುನಕ್ಕು ಅಂದಾರ ಮಹಾರಾಜರು. ಇದ್ರ ಮಾತು ಕೇಳಬಾರ್ದ. ಮತ್ತೆ ಹೊಳ್ಳಿ ಬಂದ ಏನು ಹಿಂಗೆ ವಿಚಾರ ಮಾಡ್ಕೊತ ನಿಂದ್ರಲಿಕ್ಕತ್ತು ನೋಡಿದ್ರೆ ಮನಸ್ಸು. ವಿಚಾರ ಮಾಡ್ಕೊತೆ ನಿಂದ್ರದು ಬ್ಯಾಡ ಅಂತ ಕೂತು ಕೂಡಲೇ ಮನಸ್ಸು ಕೂಡಲಿಕ್ಕತ್ತು ನೋಡಂತ ಅಂದ. ಮನಸ್ಸು ಐಕೂನಕ್ಕೋ ಮತ್ತೆ ಎದ್ದು ನಿಂತ. ಮತ್ತೆ ಈ ಕಡೆ 2 ಹೆಜ್ಜೆ ಹೋದ. ಈ ಕಡೆ ಹೋಗಾವ, ಸ್ಥಳಕ್ಕೆ ಕೂಡಾವ, ಮ್ಯಾಲೆ ಹೇಳಾವ, ಹಿಂಗೆ ನಡೆದೇ ಬಿಡ್ತಾವಂದು. ಒಟ್ಟ ಎಲ್ಲಿ ಏನು ಮಾಡಿದ್ರು ಮನಾನೇ ಎಲ್ಲಕ್ಕೂ ಕಾರಣ. ಮನಸ್ಸು ಮಾಡಲಿಲ್ಲ ಅಂದ್ರೆ ಏನೂ ಆಗುವುದಿಲ್ಲ. ಈಗ ನೀವು ವಿಚಾರ ಮಾಡ್ರಿ, ನಾವು ಮನಸ್ಸಿನಾಗ ಇದನ್ನು ಮಾಡಬಾರ್ದು ಅಂತ ಮಾಡಿ ನಾವು ಏನ್ರಿ ಕೆಲಸ ಮಾಡ್ಲಿಕ್ಕೆ ಹೋದವ್ರು ಕೆಲಸನೇ ಮಾಡ್ಲಿಕ್ಕೆ ಆಗುವುದಿಲ್ಲ ನಮಗದು. ಈಗ ಹೆಂಗದ, ಈಗ ನಮ್ಮ ಕೈಗಳು ಕೆಲಸ ಮಾಡ್ತಾವೆ, ಇದನ್ನ ಹಿಡ್ದಾವ, ಇದು ಬಾಯಿ ಮಾತಾಡ್ಲಿಕ್ಕೆ ಹತ್ತದ. ಇದಕ್ಕೆಲ್ಲಕ್ಕೂ ಮನಸ್ಸಿನ ಪ್ರೇರಣೆ ಅದ ಅದಕ್ಕೆ. ತಗೋ, ಹೇಳು, ಇನ್ನು ಮುಗಿಸು, ಸಾಕಿನ ಮಂದಿ ಬೇಸರಾಗ್ಯಾರ, ಎಷ್ಟೊತ್ತು ಕೇಳ್ತಾರ, ಹೋಗಿ ನಡಿ ಅಂತ ಹೇಳಿ ಎಲ್ಲ ಮನಸ್ಸು ಒಳಗೆ ಹೇಳ್ತಿರ್ತದಂತ ಕೆಲಸ ಆಗ್ತಿರ್ತದ. ಅವ ಗುರುವಿನ ಮಾತದೊಂದು ಪಾಲಿಸ್ಲಿಕ್ಕೆ ಶುರು ಮಾಡಿಬಿಟ್ಟ. ಒಟ್ಟು ಮಧ್ಯಾಹ್ನ ಆತು, ಸಂಜೆ ಆತು, ಒಟ್ಟು ಸಮಾಧಾನ ಇಲ್ಲ. ನಿಂತು ಕೂಡಲೇ ನಿಂದ್ರಂತ ನೋಡೋಣವ, ಕೂತು ಕೂಡಲೇ ಕೂಡಂತ ನೋಡೋಣವ, ಹೋದ ಕೂಡಲೇ ಹೋಗಂತ ನೋಡೋಣವ. ಒಟ್ಟು ಮನಸ್ಸಿನ ಮೇಲೆ ಎಲ್ಲನೂ ಜವಾಬ್ದಾರಿ ಹಾಕಲಿಕ್ಕತ್ತ. ಮಹಾರಾಜರ ಹೇಳ್ಯಾರ ಮರಾಠಿ ಐಕೂನಕ್ಕು ಅಂದಾರ. ನಾರೇಕ ಮತ್ತೆ ಇದನ್ನು ಕೇಳಿದಂಗೆ ಆಗ್ತದೆ ಅಂತೇಳಿ ತನ್ನ ಇದನ್ನು ಕಳ್ಕೊಂಡು ಬಿಟ್ಟ. ಅವತ್ತು ಬರೇ ಅದೇ ಗದ್ದಲಾಗಿ ಇದ್ದ ಕೂಡಲೇ ಇದನ್ನು ರಾಮ ನೋಡ್ಲಿಕ್ಕತ್ತಿದ್ ನೋಡ್ರಿ. ಏನಾರ ತ್ರಾಸ ತಗೋತಾನಪ್ಪ ಅಂತ ರಾಮನ ಅಂತಃಕರಣಕ್ಕೆ ಇದು ಆಗ್ಲಿಕ್ಕತ್ತು. ಏನಪ್ಪ ಇವ ಗುರುವಿನ ಒಂದು ಮಾತ ಎಷ್ಟು ಪಾಲಿಸ್ಲಿಕ್ಕತ್ತಾನ, ಇದ್ರ ಸಂಬಂಧ ಇವು ತಂದು ಎಲ್ಲನೂ ಮರ್ತ ಈ ರೀತಿ ತ್ರಾಸ ತಗೊಳಿಕತ್ತಲ್ಲ, ಇವ್ ದರ್ಶನ ಕೊಡ್ಬೇಕಂತ ಅನಿಸ್ಬಿಡ್ತು ರಾಮಗ. ಇವು ಪಡುವಂತ ಶ್ರಮಕ್ಕೆ ಇವು ಮಾಡ್ಕೊಂತ ತ್ರಾಸ ನೋಡಿ ಸ್ವತಃ ರಾಮನೇ ಬಂದು ದರ್ಶನ ಕೊಟ್ಟಂತ ನೋಡ್ರಿ. ಅದ್ರಾಗ ರಾಮನೇ ಬಂದು ದರ್ಶನ ಕೊಟ್ಟರು ಸಹಿತ, ನಾನೇ ರಾಮ ಅಂದ್ರು ಸಹಿತ ಇವಂದ. ಮತ್ತೆ ಇದನ್ನ ಹೆಂಗ ನಂಬಲಿ ಅಂದ, ನನ್ನ ಗುರುನಾಥ ಬಂದು ಹೇಳಬೇಕು. ನಾ ಹಂಗ ನೀ ರಾಮ ಅಂದಿ, ನಾ ಹೂ ಅಂದಿದ್ರೆ ಮತ್ತೆ ಹೂ ಅಂದಿದ್ರೆ ಮನಸ್ಸು ಹೂ ಅಂತ ಅನ್ನಂಗಿಲ್ಲ. ಅದು ಎಲ್ಲ ಕೂಡ ಸಮಸ್ಯೆ ಆಗಿಬಿಡ್ತಾವಾಗ. ಆಗಿಂದಾಗ ಸ್ವತಃ ರಾಮರೇ ರಾಮದಾಸ್ ಮಹಾರಾಜರನ್ನ ಆಹ್ವಾನ ಮಾಡಿಕೊಂಡಾಗ ಮಹಾರಾಜರಂದಂತ ಎಂಥ ಪುಣ್ಯವಂತಪ್ಪ ನೀನು ಅಂದ್ರೆ. ಒಂದೇ ನಾ ಹೇಳಿದ ಮಾತನ್ನ ನೀ ಕೇಳಿ ಇದಕ್ಕೆ ಭಗವಂತನ ದರ್ಶನ ನಿನಗಾತು. ಎಂಥವಪ್ಪ ಅಂಥೇಳಿ ಇವನೇ ರಾಮಿದ್ದಾನ ಅಂತೇಳಿ ಭಗವಂತನ ಸಾಕ್ಷಾತ್ಕಾರ ಆತಂತ ನೋಡ್ರಿ. ನಾಮಸ್ಮರಣೆ ಇಲ್ಲ, ಏನಿಲ್ಲ. ಗುರುನಾಥ್ ಹೇಳಿದಂಥ ಒಂದು ಮಾತನ್ನ
ಪಾಲಿಸಿದ್ದಕ್ಕೆ ನಾವೇನ್ ಮಾಡ್ತೇವು ಮನಸ್ಸಿನ ಮಾತನೇ ಕೇಳ್ತೇವ್ ನಾವು. ಮನಸ್ಸಿನ ಮುರಗಿಯ ತಿದ್ದಿಸು ದೇವಾ, ಮನಸ್ಸಿನ ಮುರಗಿಯ ತಿದ್ದಿಸು ದೇವಾ, ಆ ಮನಸ್ಸಿನ ಮುರಗಿಯ ತಿದ್ದಿಸು ದೇವಾ, ಮನಸ್ಸಿನ ಮುರಗಿಯ ಮನಸ್ಸಿನ ಮುರಗಿಯ ತಿದ್ದಿಸು ದೇವಾ, ಮನಸ್ಸಿನ ಮುರಗಿಯ ತಿದ್ದಿಸು ದೇವಾ, ಮನಸ್ಸಿನ ಮುರಗಿಯ ತಿದ್ದಿಸು ದೇವಾ, ಮನಸ್ಸಿನ ಮುರಗಿಯ ತಿದ್ದಿಸು ದೇವಾ. ಭಾವಸಾಹೇಬ್ ಮಹಾರಾಜರ ಪದ ಇದು, ಭಾವಸಾಹೇಬ್ ಮಹಾರಾಜರ ಪದ ಇದು. ಭಾವಸಾಹೇಬ್ ಮಹಾರಾಜರು ತಮ್ಮ ಗುರುವಿಗೆ ಬೇಡ್ಕೊಳಿಕತ್ತಾರ, ಈ ಮನಸ್ಸ ಎಲ್ಲರಿಗೂ ತಂತಂತವ್ರಿಗೂ ಹಿಂಗೆ ಮಾಡ್ಯಾರಂತಾರ ಅವರು. ಪ್ರಾತಃ ಕಾಲಕ್ಕೆ ಎದ್ದು ಪರದ್ರವ್ಯ ಅಪಹಾರ, ಪ್ರಾತಃ ಕಾಲಕ್ಕೆ ಎದ್ದು ಪರದ್ರವ್ಯ ಅಪಹಾರ, ಸಾಧುರ ನಿಂದೆಯ ಮಾಡುವುದು, ಸಾಧುರ ನಿಂದೆಯ ಮಾಡುವುದು, ಸಾಧಿಸಿಯ ಮನವರು ಎಳೆದೊಯ್ಯುವಾಗ, ಸಾಧಿಸಿಯ ಮನವರು ಎಳೆದೊಯ್ಯುವಾಗ, ಸತ್ಯ ಸತ್ಯಾನಂತ ಬದುಕಲ್ಯಾದ, ಸತ್ಯ ಸತ್ಯಾನಂತ ಬದುಕಲ್ಯಾದ, ಮನಸ್ಸಿನ ಮುರಗಿಯ ಮನಸ್ಸಿನ ಮುರಗಿಯ ತಿದ್ದಿಸು ದೇವಾ, ಮನಸ್ಸಿನ ಮುರಗಿಯ ತಿದ್ದಿಸು ದೇವಾ, ಮನಸ್ಸಿನ ಮುರಗಿಯ ತಿದ್ದಿಸು ದೇವಾ, ಮನಸ್ಸಿನ ಮುರಗಿಯ ತಿದ್ದಿಸು ದೇವಾ. ಯತಿವೇಷವ ತಾಳಿ ದೇಶ ಭ್ರಷ್ಟನಾಗಿ, ಮನಸ್ಸು ಹೆಂಗ ಮಾಡ್ತದ ಅನ್ನುವಂಥದ್ದು ಅದಕ್ಕೆ ಸಮರ್ಥ ರಾಮದಾಸ್ ಮಹಾರಾಜರು ದಾಸಬೋಧ ಬರೆದ್ರ ಖರೆ. ಮನೋಬೋಧ ಅನ್ನುವಂಥದ್ದನ್ನು ಯಾಕೆ ನಮ್ಮೆಲ್ಲರ ಕೈಯಾಗ ಕೊಟ್ರಂದ್ರ, ದಾಸಬೋಧ ತಿಳ್ಕೊ, ಮನೋಬೋಧವನ್ನು ಓದಿ ನಿನ್ನ ಮನಸ್ಸಿಗೆ ನೀ ಹೇಳ್ಕೊಪ್ಪ ಮೊದಲು ಅಂದ್ರು. ಬರೇ ಓದ್ಕೋತ ಕೂತ್ರ ಆಗೋದಿಲ್ಲ, ನಿನ್ನ ಮನಸ್ಸಿಗೆ ಮನ ಸಜ್ಜನ ಸತ್ಯ ಸೋದು ನಿಪಾಹಿ, ಜನಿ ವಿಷ ಖಾತಾ ಪುಡೆ ಸುಖ ಕೈಸೆ, ಶರೀರೇ ಮನ ಧ್ಯಾನ ಯಾರಾಗವಾಸಿ, ಮನ ಸಜ್ಜನ ಭಕ್ತಿ ಪಂಥೇತಿ ಜಾವೆ, ಸರಿ ಶ್ರೀಹರಿ ಪಾದಿಗೆ ತೋ ಸ್ವಭಾವ. ಮನಸ್ಸಿಗೆ ಹೇಳ್ಕೋದು. ಉಪನಿಷತ್ ಅಂತಾರ, ಮನೋಪನಿಷತ್ ಅಂತಾರ. ಉಪನಿಷತ್ ಏನ್ ಹೇಳ್ತಾರಲ್ಲ ಅದನ್ನ ಮನಾತ್ಯಸ್ರು ಅಂತ ಹೇಳಿದ್ರು. ಮನಸ್ಸ ಹೆಂಗ್ ಮಾಡ್ತದ ನೋಡ್ರಿ. ಸಮರ್ಥ ಭಾವಸಾಹೇಬ್ ಮಹಾರಾಜರು ಅಂತಾರ, ಯತಿವೇಷವ ತಾಳಿ ದೇಶ ಭ್ರಷ್ಟನಾಗಿ, ಕಾಶಿಯ ಕ್ಷೇತ್ರಕ್ಕೆ ಹೊಂಟಿತು ಮನಸ್ಸು. ಒಮ್ಮೆಲೆ ಏನ್ ಮಾಡ್ತು, ಯತಿವೇಷ ಹಾಕೊಂಡು ಬಿಡ್ತಂತಿ ಮನಸ್ಸು. ನಮ್ಮಲ್ಲಿ ಒಬ್ರು ಹಾಕೊಂಡಿದ್ರು ನೋಡ್ರಿ, ಡೊಮ್ನಾಳ್ ಗೌಡ್ರು, ಗೊತ್ತ ನಿಮ್ಗೆ? ನಮ್ ಜೋಡಿನೇ ಇದ್ದಾರ ಅನ್ನೋದಕ್ಕ ಒಂದ್ 4 ಪ್ರವಚನ ಮಾಡಿದ್ರು, ರುಮಾಲ್ ಸುತ್ಕೊಂಡು ಕೀರ್ತನ ಮಾಡಿದ್ರು, ಮತ್ತೊಮ್ಮೆ ಕ್ಯಾವಿನೇ ಹಾಕಿಬಿಟ್ಟಿದ್ರು ಅವ್ರು. ಕ್ಯಾವಿ ಹಾಕಿ ಅವ್ರ ಹೆಸರು ಏನೋ ಇತ್ತು ನೋಡೋದು, ಒಂದು ಏನೋ ಪೂರ್ಣಾನಂದೋ ಏನೋ ನಿತ್ಯಾನಂದೋ ಹಿಂಗೇನೋ ಹೆಸರು ಇಟ್ಕೊಂಡಿದ್ರು ಅವರು. ಕ್ಯಾವಿ ಹಾಕಿಬಿಟ್ರು. ಮನಸ್ಸಿನ ನೋಡ್ರಿ, ಮನಸ್ಸಿಗೆ ಮಾರಿ ಬಿಡ್ತದ. ಹಿಂಗಾಗಿ ಎಷ್ಟೋ ಮಂದಿನ ಕೆಡಿ ಒಗದಿ ಬಿಡ್ತದೆ ಈ ಮನಸ್ಸು. ಅದಕ್ಕೆ ಅವರಂದ್ರು, ಯತಿವೇಷವ ತಾಳಿ ದೇಶ ಭ್ರಷ್ಟನಾಗಿ, ಕಾಶಿಯ ಕ್ಷೇತ್ರಕ್ಕೆ ಹೊಂಟಿತು ಮನಸ್ಸು. ಹೊಂಟದಪ್ಪ, ಕಾಶಿಗೆ ಹೊಂಟು. ಕಾಶಿಯ ದಾರಿಯೋಳು ವೇಷೆಗೆ ಮೆಚ್ಚಿ, ಕಾಶಿಯ ದಾರಿಯೋಳು
ನಿಮ್ಮನು ಮರೆಯಿತು ನೋಡ್ರಿ, ಏನೇನೋ ಮಾಡಿ ಹೋಗೋದು ಬಿಡ್ತದೆ. ಹಿಂಗಾಗಿ ಜಗತ್ತಿನೊಳಗ ಮನಸ್ಸಿಗೆ ಮೊದ್ಲಂಗೆ ಮಾಡ್ಕೊತ ಹೊಂಟಿ ಬಿಟ್ಟೇವಂದ್ರ ಜಗತ್ತ ನಮ್ಮನ್ನ ಏನು ನಂಬುದಿಲ್ಲ. ಅವೇ ತನ್ನ ಮನಸ್ಸಿಗೆ ಬಂದಂಗೆ ಮಾಡ್ಕೊತ ಹೋಯ್ದಾವಂತ. ಜ್ಞಾನಿಗಳು ಹೆಂಗೆ ಹೇಳ್ಯಾರ ಹಂಗೆ ಹೇಳ್ಕೊತ ಮಾಡ್ಕೊತ ಇದ್ರ ಮಾತ್ರ ಸಾಧಿಸ್ಲಿಕ್ಕೆ ಸಾಧ್ಯದ. ನಮ್ಮ ಮನಸ್ಸಿಗೆ ಬಂದಂಗೆ ಮಾಡಿದ್ರೆ ಆಗೋದಿಲ್ಲ. ಕೆಲವೊಬ್ರು ಅಂತಾರ, ಹೆಂಗೆ ಕೂಡ್ಬೇಕ್ರಿ ಧ್ಯಾನಕ್ಕೆ? ನಿನ್ನ ಗುರು ನಿನಗೆ ಹೆಂಗೆ ಹೇಳ್ಯಾನ ಹಂಗೆ ಕೂಡು. ಜಗತ್ತಿನೊಳಗೆ ಯಾಕೆ ಕೇಳ್ಕೊತ ಹೋಗ್ತೀವಿ? ಒಂದೊಂದು ಪಂಥಗಳು ಒಂದೊಂದು ರೀತಿ ಹೇಳ್ಕೊತ ಹೋಗ್ತಾವ. ನಿನ್ನ ಗುರು ನಿನಗೆ ಹೆಂಗೆ ಹೇಳ್ಯಾನಲ್ಲ ಹಂಗೆ ಕೂಡು. ಯಾಕಂದ್ರೆ ನಿನ್ನ ಗುರುವಿಗೆ ಗೊತ್ತದ ನೀ ಹೆಂಗೆ ಕೂತು ಧ್ಯಾನ ಮಾಡಿದ್ರೆ ನಿನಗೆ ಆ ಸ್ವರೂಪ ಸಾಕ್ಷಾತ್ಕಾರ ಆಗ್ತದ ಅನ್ನುವಂಥದ್ದು ಗುರುವಿಗೆ ಗೊತ್ತದ. ಯಾವ ನಾಮವನ್ನು ಕೊಟ್ರೆ ಇವಾಗ ಅದು ಆ ಸಾಕ್ಷಾತ್ಕಾರ ಆಗ್ತದೆ, ಸಬೀಜ ನಾಮ ಆಗಿ ಅವನ ಮುಂದೆ ಕಣ್ಣು ಮುಂದೆ ಬರ್ತದ ಅನ್ನುವಂಥದ್ದು ಅವ್ನಿಗೆ ಗೊತ್ತದ. ನೀ ಹಿಂಗೆ ಕೂಡಪ್ಪ, ಹಿಂಗೆ ಶ್ವಾಸ ತಗೋ, ಹಿಂಗೆ ನಾಮಸ್ಮರಣೆ ಮಾಡ್ಕೊತ ಹೋಗು ಅಂತೇಳಿ ನಿನ್ನ ಗುರು ಹೆಂಗೆ ಹೇಳ್ಯಾನಲ್ಲ ಹಂಗೆ ಮಾಡು. ಅಲ್ಲೊಂದಿಷ್ಟು ಕೇಳೋದು, ಹಂಗೊಂದು 4 ದಿವಸ ಮಾಡೋದು, ಇಲ್ಲೊಂದಿಷ್ಟು ಕೇಳೋದು, ಹಿಂಗೊಂದು. ಒಬ್ರು ಇಲ್ಲಿ ಇಡ ಅಂತಾರ್ರಿ, ಒಬ್ರು ಇಲ್ಲಿ ಇಡ ಅಂತಾರ್ರಿ. ಇಲ್ಲಿ ಇಡೋದ್ರಾಗ ಒಂದು 4 ದಿವಸ, ಇಲ್ಲಿ ಇಡೋದ್ರಾಗ ಒಂದು 4 ದಿವಸ. ನೀನು ನಿನ್ನ ಗುರು ಎಲ್ಲಿಡ ಅಂದಲ್ಲ ಅಲ್ಲಿಡು. ಅಲ್ರಿ ಭ್ರುಕುಟಿ ಮಧ್ಯೆ ಅಂತಾರಲ್ರಿ. ಮತ್ತ ಒಬ್ರು ಅಂತಾರ ನಾಸಿಕಾಗ್ರ ಅಂತಾರ. ಯಾವ್ದ್ರಿ? ಕನ್ಫ್ಯೂಸ್ ಆಗ್ಬೇಡ ಅಂತಾರ. ಅದಕ್ಕ 18ನೇ ದಶಕದಾಗ ಸಮರ್ಥ ರಾಮದಾಸ್ ಮಹಾರಾಜರು ಒಂದು ಮಾತು ಹೇಳಿದ್ರು. ಅವರು ಗುರುವಿನಿಂದ ಉಪದೇಶ ತಗೊಂಡಂತ ಸಾಧಕ ಶಿಷ್ಯ ರೊಳಗ ಯಾರು ಪಾರಾಗ್ತಾರ, ಯಾರು ಮುಳುಗುತ್ತಾರ, 2 ಮಾತನ್ನ ಸ್ಪಷ್ಟವಾಗಿ ಹೇಳಿದ್ರು ಅವರು. ಅಂತರ್ನಿಷ್ಠ ಚಿತ್ತಕ್ಕೆ ತರಲೆ. ಏನಂದ್ರ ಅವರು? ಅಂತರ್ನಿಷ್ಠ ಚಿತ್ತಕ್ಕೆ ತರಲೆ, ಅಂತರ್ಭ್ರಷ್ಟ ಚಿತ್ತಕ್ಕೆ ಬುಡಾಲೆ, ಬಾಹ್ಯಾಕಾರೆ ಭರಂಗಳಲೆ ಲೋಕಾಚಾರೆ. ಅವ್ರೇನಂತಾರ, ನಿನ್ನ ಗುರುವಿನ ಮ್ಯಾಲೆ ಅತ್ಯಂತ ನಿಷ್ಠೆಯನ್ನು ಇಟ್ಟವ್ರು ಯಾರು ಇಡ್ತಾರಲ್ಲ ಅವ್ರು ಮಾತ್ರ ಪಾರಾಗ್ತಾರ. ಯಾರು ಅದರಿಂದ ಬಿಡುಗಡೆಯಿಂದ ಅಭಕ್ತರಾಗ್ತಾರ ಅವ್ರು ಮುಳುಗ್ತಾರ. ಅಭಕ್ತರು ಯಾಕೆ ಆಗ್ತಾರ? ಬಾಹ್ಯಾಕಾರೆ ಭರಂಗಳಲೆ ಲೋಕಾಚಾರೆ. ಲೋಕದೊಳಗ ನಾನಾ ಥರದ ಸಂಪ್ರದಾಯಗಳವ, ನಾನಾ ರೀತಿ ಛಂದಗಳನ್ನ ಮಾಡ್ತಾರ. ಏನೇನೋ ತಮ್ಮ ತಮ್ಮ ಗುರುಗಳು ಹೇಳಿದಂತ ಛಂದನ ಮಾಡ್ತಾರ. ನೀನು ಅಲ್ಲಿ ಹೋಗಿ ನಮಗಿಂತ ಇದು ಛಂದದ ಅಂತೇಳಿ ಅದ್ರಾಗ ಸೇರ್ಕೊಂಡೆ ಅಂದ್ರ, ಈಗ ದಾನಮ್ಮ ದೇವಿ ಅಂತ ಆಗಿಲ್ಲ, ಅಡ್ಡಸ್ರು ಬದಲು ಮಾಡ್ಕೊಂಡ್ರೇನ ಅದೇ ಆದಂಗ ಆಗ್ತದ. ಒಬ್ಬರ ಅಡ್ಡಸ್ರ ಕತ್ತಿಮನಿ ಅಂತಿತ್ತಂತ. ಕತ್ತಿಮನಿ ಅಂತ ಅಡ್ಡಸ್ರು ಕತ್ತಿಮನಿ. ಅವ್ರೇ ದೊಡ್ಡ ಶ್ರೀಮಂತರು, ಊರಿಗೆ ಶ್ರೀಮಂತರು. ಅಡ್ಡಸ್ರೇ ಒಂದು ನಮೂನಿ. ಕತ್ತಿಮನಿ ಅಂದ್ರೆ ಯಾರಿಗೆ ಚಂದ ಅನ್ನಿಸ್ತದ? ಅವು ಏನು ಮಾಡಿದಂತ ಇದನ್ನ ಪದ್ಲಿ ಮಾಡ್ಬೇಕಂತ ಹೇಳಿ ಒಂದ್ ದಿವಸ ಡಂಗರ ಹೊಡಿಸಿ, ಇವತ್ತಿನ ದಿವಸ ಎಲ್ಲರಿಗೂ ಸಕ್ರೆ ಹಂಚಿಬಿಡ್ತೀನಿ, ಎಲ್ಲರಿಗೂ 1 ಕಿಲೋ ಸಕ್ರೆ ಹಂಚಿಬಿಡ್ಬೇಕು, ಇನ್ ಮೇಲೆ ಸಕ್ರೆ ಮನಿ ಶಂಕರಪ್ಪ ಅಲ್ಲಿ ಅಂತ ಹೇಳಿ ಸಕ್ರೆ ಹಂಚಿದಂತ. ಎಲ್ಲರೂ ಹೋದ್ರು 1 ಕಿಲೋ ಸಕ್ರೆ ತಗೊಂಡು ಬರ್ಲಿಕ್ಕತ್ರು. ಎಲ್ಲಿ ಹೋಗಿದ್ರೋಪ ಅನ್ಕೊಳ್ಳಿ, ಅದೇ ಕತ್ತಿ ಮನಿಯವ್ರ ಮನೆಯೊಳಗ ಸಕ್ರೆ ಹಂಚ್ಲಿಕ್ಕೆ ಹಚ್ಚಿದ್ರು. ತಂದೆ ಬಂದ್ರು, ಸಕ್ರೆ ಹಂಚಿ ಸಕ್ರೆ ಮನಿ ಅನಿಸ್ಕೋಬೇಕ ನಾಯವ. ಅವ್ರಂದ್ರು ಕತ್ತಿ ಮನೆಯವ್ರ ಮನೆಯಾಗ ಹೋಗಿ ಸಕ್ರೆ ತಗೊಂಡು ಬಂದೇವು ಅಂದ್ರು. ಅಡ್ಡಾಸರು ನಾವು ತಕ್ಕೊಂಡು ಶ್ರೀ 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 ಅಂತಂದ್ರೆ ಶ್ರೀ ಆಗ್ತೇವನು. 6 ಗುಣಗಳು ಸಂಪೂರ್ಣ ಗುಣಗಳನ್ನು ಹೊಂದಿದ್ರೆ ಮಾತ್ರ ಸ್ವೀಕಾರ ಹಚ್ಚಲಿಕ್ಕೆ ಬರ್ತದೆ, ಎಲ್ಲರಿಗೂ ಹಚ್ಚಲಿಕ್ಕೆ ಬರುವುದಿಲ್ಲ. ಅದು ಗಣಾಧೀಶ ಜೋಯಿಸ ಸರ್ವಾಗುಣಾಂಚ ಅಂತಾರ ನೋಡು. ಸರ್ವಾಗುಣಾಂಚ ಅಂದ್ರೆ 6 ಗುಣಗಳವು. ಆ 6 ಗುಣಗಳನ್ನು ಹೊಂದಿದವರಿಗೆ ಮಾತ್ರ ಶ್ರೀ ಹಚ್ಚಲಿಕ್ಕೆ ಬರ್ತದೆ, ಎಲ್ಲರಿಗೂ ಶ್ರೀ ಹಚ್ಚಲಿಕ್ಕೆ ಬರುವುದಿಲ್ಲ. ನಾವು 1 ಹಚ್ಚುದಿಲ್ಲ,
ಶ್ರೀ 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 108 1008 1,08 ಜಗದ್ಗುರು ಅಂತೀವಿ. ಏನು ಒಂದಕ್ಕೊಂದು ಸಂಬಂಧ ಇಲ್ಲಂಗೆ ಮನಸ್ಸು ಹಿಂಗೆ ಮಾಡ್ಲಿಕ್ಕತ್ತದ. ಇದೆಲ್ಲ ಮನಸ್ಸಿಂದ. ಅದಕ್ಕೆ ಅವ್ರು ಅಂದರು ಮನಸ್ಸಿನ ಮುರಗಿಯ ಚಿತ್ತಿತು ದೇವಾ, ಮನಸ್ಸಿನ ಮುರಗಿಯ ಮನಸ್ಸಿನ ಮುರಗಿಯ ಚಿತ್ತಿತು ದೇವ, ಮನಸ್ಸಿನ ಮುರಗಿಯ ಚಿತ್ತಿತು ದೇವ, ಮನಸ್ಸಿನ ಮುರಗಿಯ ಚಿತ್ತಿತು ದೇವ. असो गुरु जेठाई अनन्यता तरी तुझी काय सिरे चिंता, वेगळेपणे अभक्ता उरोची नको. ಇಂಥ ಸದ್ಗುರುವಿನ ಸಾನ್ನಿಧ್ಯ ನಿನಗೆ ಸಿಕ್ಕ ಮ್ಯಾಲೆ ಏನರ ಚಿಂತದಪ್ಪ ನಿನಗ ಅಂತ. ಸುಮ್ಮನೆ ನೀನು ಅಭಕ್ತನಾಗಬೇಡ ಅಂತಾರ ಅವರು. ಅಭಕ್ತಪಣ ಅನ್ನುವಂಥದ್ದು ಇಷ್ಟು ಸೂಕ್ಷ್ಮದಲ್ಲ. ಒಂದರ ಮೇಲೆ ನಿಶ್ಚಲ ಒಂದು ಭಕ್ತಿ ಇಟ್ಟಾಗ ಮತ್ತೊಂದರ ಬಗ್ಗೆ ಮನಸ್ಸು ಹೋತು ಅಂದ್ರೆ ಅದು ಅಭಕ್ತನೇ ಆದಂಗ. ಗುರು ಖರೆ, ಗುರು ಕೊಟ್ಟು ವಾಕ್ಯ ಖರೆ ಅಂತೇನು ನಂಬಿದಾವಿದ್ದಾನಲ್ಲ ಅವ ಅಂತರ್ನಿಷ್ಠ. ಅಂತರಂಗದೊಳಗೆ ಅಂಥ ಸದ್ಗುರುವಿನ ಮೇಲೆ ನಿಷ್ಠೆ ಇರಬೇಕು. ನನ್ನ ಗುರು ಮನುಷ್ಯನಲ್ಲ, ನನ್ನ ಗುರು ನನ್ನ ಉದ್ಧಾರಕ್ಕಾಗಿಯೇ ಅವತಾರ ತೊಟ್ಕೊಂಡು ಬಂದಂಥ ನನ್ನ ಗುರು ಸಾಕ್ಷಾತ್ ಭಗವಂತನೇ ಇದ್ದಾನ ಅಂತೇಳಿ ನಿಷ್ಠೆ ಅಂತ ಯಾರಿದ್ದಾರಲ್ಲ ಅವರೆಲ್ಲರೂ ಪಾರ ಆಗಿಬಿಡ್ತಾರ. ಪಲ್ಲವಗೆ ಆರ್ಜವ ಮಾಡುತ್ತಲ್ಯಾದ, ಪಲ್ಲವಗೆ ಆರ್ಜವ ಮಾಡುತ್ತಲ್ಯಾದ, ಬಡವಗೆ ನೋಯಿಸಿ ನುಡಿಯುತ್ತಲ್ಯಾದ. ಗುರುಲಿಂಗ ಜಂಗಮರ ಗುರುತು ಕಂಡಾರಿಯದೆ, ಗುರುಲಿಂಗ ಜಂಗಮರ ಗುರುತು ಕಂಡಾರಿಯದೆ, ಅಡವಿಯಲ್ಲಿ ಚರಿ ಚರಿ ಚಾಡುತ್ತಾದ, ಅಡವಿಯಲ್ಲಿ ಚರಿ ಚರಿ ಚಾಡುತ್ತಾದ. ಮನಸ್ಸಿನ ಮುರಗಿ ಮನಸ್ಸಿನ ಮುರಗಿ ಹೋ ಎಲ್ಲನ್ನು ನಾವು ಸಾಧಿಸಬಹುದು. ಆದ್ರೆ ಮನಸ್ಸನ್ನ ನಿಗ್ರಹ ಮಾಡೋದು, ಮನಸ್ಸಿನ ಮೇಲೆ ಮನವನ್ನ ಗೆದ್ದವ ಮಹಾದೇವನೇ ಅಂತಾರ ಅವರು. ಮನಸ್ಸಿನ ಮೇಲೆ ನಾವು ಪೂರ್ಣ ಏನಪ್ಪಾ ನಮ್ಮ ಪ್ರಭುತ್ವವನ್ನು ಸಾಧಿಸಿ ಬಿಟ್ಟೆವು ಅಂದ್ರ ನಾವು ದೇವರೇ ಆಗಿಬಿಡ್ತೇವೆ. ಆದ್ರ ಆ ಮನಸ್ಸಿಗೆ ಹಂಗೆ ಹೇಳ್ಬೇಕಂತಾರ. ಒಬ್ಬ ರಾಜ, ಹೊರದೇಶದ ರಾಜ, ಎಲ್ಲ ತನ್ನ ರಾಜ್ಯ ತ್ಯಾಗ ಮಾಡಿ ಒಂದೇ ಬಟ್ಟಿ ಮೇಲೆ ಭಾರತದೊಳಗೆ ಅಡ್ಡಾಡ್ಲಿಕ್ಕತ್ತಿದ್ದಂತ. ಅಡ್ಡಾಡ್ಲಿಕ್ಕತ್ತಿದ್ದ ಪೂರ್ಣ ಏನಂದ್ರೆ ಮನಸ್ಸಿನ ನಿಗ್ರಹ ಮಾಡಿಬಿಟ್ಟಿದ್ದಾವ, ಎಲ್ಲರೂ ತ್ಯಾಗ ಮಾಡಿಬಿಟ್ಟಿದ್ದಾವ ಮನಸ್ಸಿನಿಂದ ನಿರ್ಧಾರ ಮಾಡಿ. ಅಕಸ್ಮಾತ್ ಒಂದು ಊರಾಗ ಹೊಂಟಿದ್ದ, ಜಿಲೇಬಿ ಮಾಡ್ಲಿಕ್ಕತ್ತಿದ್ರು ನೋಡ್ರಿ. ಅಲ್ಲಿ ಜಿಲೇಬಿ ಹಾಕ್ಲಿಕ್ಕತ್ತಿದ್ರು, ಮನಸ್ಸು ಜಿಲೇಬಿ ಕಡೆ ಹೋತು. ಬಿಸಿ ಬಿಸಿ ಜಿಲೇಬಿ ಇವತ್ತು ಹಾಕಿದ್ರಲ್ಲ ಅವು ಮಾಡ್ಕೋತ ಇದ್ರು ಅವ್ರು ಹಿಂಗೆ ಒತ್ತ ಅವನ್ನ ಹಿಂಗೆ ಮಾಡ್ಕೋತ ಇದ್ರು. ವಾಸ ಬಡಿತ್ ನೋಡ್ರಿ. ಅವ ಎಲ್ಲ ರಾಜ್ಯ ಬಿಟ್ಟಿದ್ದು ಎಲ್ಲ ಬಿಟ್ಟ ಬರೇ ಒಂದು ಕೈಯಾಗ ಒಂದು ತಂಬಿಗೆ ಹಿಡ್ಕೊಂಡು ಭಾರತದೊಳಗೆ ಅಡ್ಡಾಡ್ಕೊತ ಬರೋ ಹೊತ್ನ್ಯಾಗ ಈ ಜಿಲೇಬಿ ಅವನು ಕೆಡಿಸಿ ಬಿಡ್ತಾವ. ಅವಾಗನಿಸ್ತು ಒಂದು ಜಿಲೇಬಿ ತಿಂದ್ರೆ ಬೇಸಿ ಆಗ್ತದ ಅಂತ. ಒಂದು ಜಿಲೇಬಿ ತಿಂದ್ರೆ ಅಂತೇಳಿ ಆ ಜಿಲೇಬಿ ಮಾಡೋನಂತೇಳಿ ಹೋದ. ಒಂದು ಜಿಲೇಬಿ ತಿನ್ನಂಗಾಗ್ಯದ ಅನ್ನೋ. ಹೌದಪ್ಪ, ನಮ್ಮ ಜೋಡಿ ಬೀಗತನ ಆಗ್ಯದ ನಿಂದ. ತಿನ್ನಂಗಾಗ್ಯದ, ಜಿಲೇಬಿ ತಿನ್ನಂಗಾಗ್ತದೆ, ಪೇಡೆ ತಿನ್ನಂಗಾಗ್ತದೆ, ಬರ್ಫಿ ತಿನ್ನಂಗಾಗ್ತದೆ. ರೊಕ್ಕ ದಂಧ ಮಾಡವ ನಿನಗೆ ತಿನ್ನಂಗಾಗ್ಯದ ಖರೆ. ನಾ ರೊಕ್ಕದ ಸಂಬಂಧಿ ದಂಧ ಮಾಡ್ಲಿಕ್ಕತ್ತನಿ, ರೊಕ್ಕ ತಗೊಂಡು ಬಾ, ತಗೋ ಜಿಲೇಬಿ ತಿನ್ನು ಅಂತ ಅಂದ ಕೂಡಲೇ ಅವ ಅಂದ ರೊಕ್ಕ ಎಲ್ಲನೂ ಬಿಟ್ಟು ಬಂದ. ಅವಾಗ ರೊಕ್ಕ ಎಲ್ಲಿರ್ಬೇಕು? ಅವ ಅಂದ ತೆಲಂಗರೇ ಆಗೇ ಬಿಟ್ಟದ. ಇನ್ನು ಏನು ರೊಕ್ಕ ಎಲ್ಲಿ ಸಿಗ್ತಾವ? ಅಲ್ಲಿ ಕೆರೆ ಕಟ್ಲಿಕ್ಕತ್ತಾರ, ಅಲ್ಲಿ ಹೋಗಿ ದುಡಿ, ಪಗಾರ ಕೊಡ್ತಾರ. ಆ ರೊಕ್ಕ ತಗೊಂಡು ಬಾ, ಅದಕ್ಕೆ ಎಷ್ಟು ಬರ್ತಾವ ಜಿಲೇಬಿ ಕೊಡ್ತೀನಿ ತಿನ್ನಕ್ಕಂತಂದು ಹೋಗಿ ನೋಡ್ರಿ. ಇವು ಅಲ್ಲಿ ಹೋಗಿ ದುಡ್ದ
ದುಡಿದು ರೊಕ್ಕ ತಗೊಂಡ ಬಂದ ಇವು ಕೊಡಪ್ಪ ಜಿಲೇಬಿ ಅಂತ ತಗೊಂಡ ಕೆರೆ ಕಡೆ ಹೊಂಟು ಹೋಗಿ ಕೂತ್ಕೊಂಡು ತಿನ್ಬೇಕಂತೇಳಿ ಅಷ್ಟು ಹೊಂಡೋದ್ರಾಗೆ ಮನಸ್ಸಿನಾಗ ವಿಚಾರ ನಡಲಿಕ್ಕತ್ತು. ಒಂದು ರಾಜ್ಯನೇ ತ್ಯಾಗ ಮಾಡಿ ಬಂದವ ಈ ನಾಲಿಗೆ ಈ ಜಿಲೇಬಿಗಾಗಿ ಆಸೆ ಮಾಡ್ತಲ್ಲ. ಇನ್ನ ಮನಸ್ಸ ನನ್ನ ಹಿಡಿತನೊಳಗೆ ನಾವು ಮನಸ್ಸಿನ ಮೇಲೆ ಪ್ರಭುತ್ವ ಸಾಧಿಸೋದು ನನಗೆ ಆಗಲಿಲ್ಲಲ್ಲ ಅಂತೇಳಿ ನಾಚಿಕೆ ಬಂದಂಗಾತು. ಹಂಗೆ ಆ ಜಿಲೇಬಿ ಪುಡುಕಿ ಒಂದು ಕೈಯಾಗ ಹಿಡ್ಕೊಂಡಿದ್ದ, ಕೈಯಾಗ ತಂಬಿಗಿತ್ತು ನೋಡು. ಹೋಗುವತ್ನಾಗ ಒಂದಿಷ್ಟು ಹೆಂಡಿ ಬಿದ್ದಿತ್ತಲ್ಲಿ. ಆ ಹೆಂಡಿ ಒಯ್ದು ತಂಬಿಯಾಗ ತುಂಬಿಕೊಂಡು ಹೋಗಿ ಅಲ್ಲಿ ಕೆರೆ ಕಟ್ಟಿ ಮೇಲೆ ಹೋಗಿ ಕೂತ ಜಿಲೇಬಿ ಏನು ಹಿಡಿಯಾವ ಹಿಂಗೆ ಕೈಯಾಗ ಜಿಲೇಬಿ ತಿನ್ನಂಗಾಗ್ಯದ ನಿನಗೆ. ಜಿಲೇಬಿ ಆ ಹೆಂಡ್ಯಾಗ ಎದ್ದಾವ ತಿನ್ನು. ಆ ಹೆಂಡ್ಯಾಗ ಜಿಲೇಬಿ ಎದ್ದೆ ತಿಂತೀಯ, ಜಿಲೇಬಿ ತಿನ್ನಂಗಾಗ್ಯದಲ್ಲ ತಿನ್ನ. ಹೆಂಡ್ಯಾಗ ಎದ್ದೆ ಹೆಂಗೆ ತಿನ್ಲಿಕ್ಕಾಗ್ತದೆ? ಮತ್ತು ಅದನ್ನ ಒಗ್ಯಾವ, ಇದು ಚಲೋ ಅದ ನೋಡಿ ತಗೋ ಅಂತ ನಾವು. ತಿನ್ನಂಗಾಗ್ಯದ, ತಿನ್ನು. ಹಿಂಗೆ ಎಲ್ಲ ಜಿಲೇಬಿ ಹೆಂಡ್ಯಾಗ ಎದ್ದೆ ತಿನ್ಲಾರ್ದ ಒಗದ ಕಣ್ಣಾಗ ದಳ 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 ನೀರು ಬರ್ಲಿಕ್ಕತ್ತು. ಎಷ್ಟು ಮೋಸ ಮಾಡ್ತದಪ್ಪ ಈ ಮನಸ್ಸ. ಛೀ ಹಳಿತು ಕೋಡಿ ಪಾಪಿ ಮನವೇ, ಹಳಿತು ಕೋಡಿ ಪಾಪಿ ಮನವೇ, ಹಳಿತು ಕೋಡಿ ಪಾಪಿ ಮನವೇ, ಹೀ ಹಳಿತು ಕೋಡಿ ಪಾಪಿ ಮನವೇ, ಹಳಿತು ಕೋಡಿ ಪಾಪಿ ಮನವೇ, ಹಳಿತು ಕೋಡಿ ಪಾಪಿ ಮನವೇ, ಕುಹಕ ಬುದ್ಧಿಗಳೆಲ್ಲ ಬಿಟ್ಟು ಬಿಡು ಮನವೇ, ಕುಹಕ ಬುದ್ಧಿಗಳೆಲ್ಲ ಬಿಟ್ಟು ಬಿಡು ಮನವೇ, ಛೀ ಹಳಿತು ಕೋಡಿ ಪಾಪಿ ಮನವೇ, ಹಳಿತು ಕೋಡಿ. ಮೊದಲ ಮೆತ್ತಗೆ ಹೇಳಂತಾರ ಅವರು ಸಮರ್ಥರಂತಾರ, ಮನ ಸಜ್ಜನ ಸತ್ಯ ಸೋದು ನಿಪಾಹಿ, ಸಜ್ಜನನಾದ ಮನವೇ ಶೋಧ ಮಾಡಿ ನೋಡಂತ ಹೇಳು. ಕೇಳಲಿಲ್ಲ, ಆ ಜಿಲೇಬಿಗತ್ತೆ ಅವನಗತ್ತೆ ಮಾಡ್ತು ಅಂದ್ರ ಛೀ ಹಳಿತು ಕೋಡಿ ಪಾಪಿ ಮನವೇ, ಹಳಿತು ಕೋಡಿ ಪಾಪಿ ಮನವೇ, ಕುಹಕ ಬುದ್ಧಿಗಳೆಲ್ಲ ಬಿಟ್ಟು ಬಿಡು ಮನವೇ, ಕುಹಕ ಬುದ್ಧಿಗಳೆಲ್ಲ ಬಿಟ್ಟು ಬಿಡು ಮನವೇ, ಛೀ ಹಳಿತು ಕೋಡಿ ಪಾಪಿ ಮನವೇ, ಪಾಪಿ ಮನವೇ, ಬಣ್ಣದ ಭೀಷಣಿಗಂತೆ ಹೆಣ್ಣು ತಿರುಗುವುದು ಕಂಡು ಕಣ್ಣು ಸನ್ನೆಯ ಮಾಡಿ ಕೈ ಹೊನ್ನು ತೋರಿ, ಸುಣ್ಣಧರಳಿನ ಮ್ಯಾಲೆ ತಣ್ಣೀರು ಹೊಯ್ದಂತೆ, ಸುಣ್ಣಧರಿನ ಮ್ಯಾಲೆ